ಗುರುಭ್ಯೋ ನಮಃ. ಹಸನ್ಮುಖಾಯ ವಿದ್ಮಹೆ ಪ್ರೇಮರೂಪಾಯ ಧೀಮಹಿ ತನ್ನೋ ವಿರಜಾನಂದ ಪ್ರಚೋದಯಾತ್. ಓಂ ಅಮೃತಹಸ್ತಾಯ ವಿದ್ಮಹೆ ಮಹಾಶಕ್ತಿನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಓಂ ಜೈ ಶ್ರೀಮಾತಾ, ಜೈ ಜೈ ಶ್ರೀಮಾತಾ. ನನ್ನ ಹೆಸರು ರಮಾ ಪುರುಷೋತ್ತಮ ಅಂತ. ನಾನು ಮೈಸೂರಿನ ಗ್ರೂಪ್ ಅಡ್ಮಿನ್ ಆಗಿದ್ದೀನಿ. ಅಪ್ಪಾಜಿಯವರು ನೈಜ ಕಲಿಕೆ ಪ್ರಾರಂಭವಾಗಿ 5 ವರ್ಷಗಳಾಯಿತು. ಸೊ ನೈಜ ಕಲಿಕೆ ಅಂದರೆ ಏನು? ಅದು ಒಂದು ಶಕ್ತಿ ಪ್ರಯೋಗ. ಇವತ್ತು ನಾನು ಶಕ್ತಿ ಪ್ರಯೋಗದ ಬಗ್ಗೆ ಒಂದೆರಡು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮೊದಲು ಅಪ್ಪಾಜಿಯವರು ನೈಜ ಕಲಿಕೆಯ ಮುಖಾಂತರ ನಮಗೆ ಇದನ್ನು ತಿಳಿಸಿದರು. ಹಾಗಾದರೆ ನೈಜ ಕಲಿಕೆ ಅಂದರೆ ಏನು? ಅದನ್ನು ನಾವು ಮೊದಲು ತಿಳ್ಕೋಬೇಕು. ಕಲಿಕೆ ಅಂತ ಹೇಳಿದರೆ ನಾವು ಯಾವುದರ ಬಗ್ಗೆ ಓದ್ತೀವಿ, ಕೇಳ್ತೀವಿ, ನೋಡ್ತೀವಿ, ಇದು ಕಲಿಕೆ. ಇದು ನಮ್ಮ ಜೀವನಕ್ಕೆ ಉಪಯೋಗವಾಗತ್ತಾ? ಇಲ್ಲ. ಯಾವುದು ನಮ್ಮ ಜೀವನಕ್ಕೆ ಉಪಯೋಗವಾಗತ್ತೆ, ಕೆಲಸ ಇರ್ಬೋದು ಅಥವಾ ಬೇರೆ ಏನಾದರೂ ಇರ್ಬೋದು, ಯಾವುದು ನಮ್ಮ ಉಪಯೋಗಕ್ಕೆ ಬರುತ್ತೆ ಅದನ್ನು ನಾವು ನೈಜ ಕಲಿಕೆ ಅಂತ ಕರಿತೀವಿ. ಈ ಫಾರ್ ಎಕ್ಸಾಂಪಲ್, ಒಬ್ಬ ಸ್ವಿಮ್ಮಿಂಗ್ನಲ್ಲಿ ಡಾಕ್ಟರೇಟ್ ಪಡಿಬೇಕು ಅಂತ ಅವನು ಅದ್ರ ಬಗ್ಗೆ ತುಂಬ ಅಧ್ಯಯನ ಮಾಡ್ತಾನೆ. ಅಧ್ಯಯನ ಮಾಡಿ ಚೆನ್ನಾಗಿ ಬರೆದು ಎಲ್ಲ ಮಾಡಿ ಡಾಕ್ಟರೇಟ್ ಪದವಿನೂ ಪಡ್ಕೋತಾನೆ. ಆದರೆ ಅವನಿಗೆ ಸ್ವಿಮ್ಮಿಂಗೇ ಬರಲ್ಲ. ಸೊ ಸ್ವಿಮ್ಮಿಂಗ್ ಬರಲ್ಲ ಅಂದರೆ ಅದು ಕಲಿಕೆ ಅಷ್ಟೇ, ನೈಜ ಕಲಿಕೆ ಅಲ್ಲ. ಯಾವುದು ನಮ್ಮ ಜೀವನದಲ್ಲಿ ಒಂದು ಭಾಗವಾಗಿ ಬರುತ್ತೆ ಅದನ್ನು ನಾವು ನೈಜ ಕಲಿಕೆ ಅಂತ ಹೇಳ್ಬೋದು. ಇನ್ನೊಂದು ಹೇಳಬೇಕು ಅಂತ ಹೇಳಿದರೆ, ನಾವೆಲ್ಲರೂ ಇದುವರೆಗೆ ತುಂಬ ಲಲಿತಾ ಸಹಸ್ರನಾಮದ ಬಗ್ಗೆ ಪಾರಾಯಣ ಮಾಡ್ತಾ ಇದ್ದೀವಿ. ಅದು ಜಗನ್ಮಾತೆಯ ಕೃಪೆ. ಅದು ನಮ್ಮ ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿ ನಮ್ಮ ಕಷ್ಟ ತಾಪತ್ರಯಗಳನ್ನೆಲ್ಲ ಕಡಿಮೆ ಮಾಡಿದೆಯಾ? ಇಲ್ಲ. ಯಾಕಂದರೆ ನಮಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಬರೀ ಕಲಿಕೆ ಮಾತ್ರ ಮಾಡಿದ್ದೀವಿ ನಾವು. ಅದನ್ನು ನೈಜ ಕಲಿಕೆ ಅಂತ ಹೇಳಕ್ಕೆ ಬರಲ್ಲ. ಅದು ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡಾಗ ಮಾತ್ರ ಅದು ನೈಜ ಕಲಿಕೆ. ಇದು ಒಂದು ದೇವ್ರ ಪೂಜೆ ಆಗಬೇಕಾ, ಪಾರಾಯಣ ಆಗಬೇಕಾ, ಅಥವಾ ಕಲಿಕೆ ಆಗಬೇಕಾ? ಬದಲಾವಣೆ ಆಯಿತಾ? ಇಲ್ಲ, ಯಾವುದೂ ಆಗಿಲ್ಲ. ಯಾವಾಗ ಭಗವಂತನ ಶಕ್ತಿನೂ ಉಪಯೋಗಿಸ್ಕೊಂಡು ನಮ್ಮ ಜೀವನದಲ್ಲಿ ಬರೋ ತಾಪತ್ರಯಗಳನ್ನು ಕಡಿಮೆ ಮಾಡಿಕೊಳ್ಳೋಕ್ಕೆ ಕಾರಣೀಭೂತವಾಗುತ್ತೆ, ಅದು ನೈಜ ಕಲಿಕೆ. ಅದಕ್ಕೆ ನಮ್ಮ ಅಪ್ಪಾಜಿಯವರು ಶಕ್ತಿಯನ್ನು ತುಂಬಿ ಮೊದಲಿಗೆ ಲಲಿತಾ ಸಹಸ್ರನಾಮನ ನೈಜ ಕಲಿಕೆ ಮುಖಾಂತರ ನಮಗೆ ಕಲಿಸ್ಕೊಟ್ರು. ಯಾಕೆ ಲಲಿತಾ ಸಹಸ್ರನಾಮನೇ ಆಯ್ಕೆ ಮಾಡಿಕೊಂಡಿದ್ದು? ಅದು ಶಕ್ತಿಯ ಅಗರ. ಅದು ಹೇಗೆ ಬಂತು ಅದನ್ನು ನಾವು ಮೊದಲು ತಿಳ್ಕೋಬೇಕಲ್ವಾ? ಅಂದರೆ ಶ್ರೀಚಕ್ರದಲ್ಲಿ ಆಸೀನಳಾಗಿ ಕುಳಿತುಕೊಂಡಿದ್ದ ತ್ರಿಪುರ ಸುಂದರಿ ಆನಂದವಾಗಿ ಕುಳಿತಿದ್ದಾಳೆ. ಅವಳು ಸುತ್ತಮುತ್ತ ದೇವತೆಗಳು, ಋಷಿಗಳು, ಮುನಿಗಳು ಎಲ್ಲ ಅವಳ ದರ್ಶನಕ್ಕೆ ನಿಂತ್ಕೊಂಡಿದ್ದಾರೆ. ಆವಾಗ ಅವಳಿಗೆ ಹತ್ತಿರದಲ್ಲಿದ್ದ ಅವಳು ವಶಿನಾದಿ ವಾಗ್ದೇವತಾ ಋಷಿಗಳಿಗೆ ಹೇಳ್ತಾರೆ, ಎಲ್ಲ ಬಗ್ಗೆ ನಮಗೆ ಪ್ರೇಮವಿದೆ, ಎಲ್ಲರೂ ನಮ್ಮನ್ನು ಪ್ರೀತಿಸ್ತಾರೆ. ಹಾಗೆ ಹೇಳಿದ ಜಗನ್ಮಾತೆ ಒಂದ್ಸರಿ ಸುತ್ತ ಪ್ರಪಂಚನ ನೋಡ್ತಾಳೆ. ತನ್ನ ಮಕ್ಕಳು ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ, ಅವಳಿಗೆ ತುಂಬ ಬೇಜಾರಾಗೋಗ್ಬಿಡುತ್ತೆ. ಇಂಥ ಪ್ರಾರಬ್ಧ ಕರ್ಮದಿಂದ ಅವರು ನೋವು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ನನ್ನನ್ನು ಮತ್ತು ನನ್ನ ಭಕ್ತರನ್ನು ಸೇರಿಸುವ ಒಂದು ಕಾವ್ಯ ರಚಿಸಿ ಅಂತ ಹೇಳಿಬಿಟ್ಟು ವಶಿನ್ಯಾದಿ ವಾಗ್ದೇವತಾ ಋಷಿಗಳಿಗೆ ಪ್ರೇರಣೆ ಇದ್ದಾಗ ಅವರ ಬಾಯಲ್ಲಿ ಸುರಗಂಗೆಯಂತೆ ಬಂದಿದ್ದೇ ಲಲಿತಾ ಸಹಸ್ರನಾಮ. ಇದನ್ನು ನಮ್ಮ ಅಪ್ಪಾಜಿಯವರು ನೈಜ ಕಲಿಕೆಯ ಮುಖಾಂತರ ಶಕ್ತಿ ತುಂಬಿ ಅದರ ಭಾವಾರ್ಥವನ್ನು ತಿಳಿಸಿಕೊಟ್ಟು ನಮ್ಮಲ್ಲಿರುವ ದೈವಿಕ ಶಕ್ತಿಯನ್ನು ಅಪ್ಪಾಜಿ ಹೊರಗೆ ತರ್ತಾ ಇದ್ದಾರೆ. ನಾವು ಹೇಗೆ ಭಾವನಾತ್ಮಕವಾಗಿ ಪಠಿಸಬೇಕು ಅಂತಲೂ ಸಹ ತೋರಿಸ್ತಾ ಇದ್ದಾರೆ. ಅಂದರೆ ಭವಾನಿ ಭಾವನಾ ಗಮ್ಯ, ನಾವು ಭಾವನೆಯಿಂದ ಪಠಿಸಬೇಕು. ಅದಕ್ಕೆ ಅಪ್ಪಾಜಿಯವರು ಹೇಳ್ತಾರೆ, ಭಗವಂತ ಕೇವಲ ಪೂಜಿಸುವ ಮೂರ್ತಿಯಲ್ಲ, ಅದು ಒಂದು ಪ್ರತಿಸ್ಪಂದಿಸುವ ಚೈತನ್ಯ. ಈಗ ನಾವೆಲ್ಲರೂ ಈ ಗ್ರೂಪ್ನಲ್ಲಿ ಸೇರ್ಕೊಂಡ್ಮೇಲೆ ನಮಗೆಲ್ಲರಿಗೂ ಅದರ ಅನುಭವ ಚೆನ್ನಾಗೇ ಆಗಿಬಿಟ್ಟಿದೆ. ಇದು ಅತಿ ಶಕ್ತಿಯುತವಾದದ್ದು ಮತ್ತು ತುಂಬ ಶ್ರೇಷ್ಠವಾದದ್ದು. ಇದನ್ನು ತುಂಬ ಎಚ್ಚರಿಕೆಯಿಂದ ಪಠಿಸಬೇಕು. ಕೆಲವು ಸರಿ ಏನಾಗುತ್ತೆ, ನಾವು ಮನುಷ್ಯರಲ್ವಾ, ನಾವು ತಪ್ಪುಗಳನ್ನ ಅದು ಇದು ಎಲ್ಲ ಮಾಡ್ತೀವಿ. ಅದಕ್ಕೆ
ಸರಿಯಾಗಿದ್ದರೆ ಅದು ತುಂಬ ಪೂರ್ಣ ಫಲನೆ ಕೊಡುತ್ತೆ, ಸರಿಯಾಗದೇ ಇದ್ದರೆ ತೊಂದರೆ ಕೊಡಲ್ಲ. ಅದಕ್ಕೋಸ್ಕರನೇ ಅಪ್ಪಾಜಿ ಲಲಿತಾ ಸಹಸ್ರನಾಮನ ಚೂಸ್ ಮಾಡಿಕೊಂಡಿದ್ದು. ಸೊ ಇದು ತೊಂದರೆ ಏನಿಲ್ಲ. ಅಕಸ್ಮಾತ್ ನಮ್ಮಲ್ಲಿ ಪಠಿಸುವಾಗ ಅಥವಾ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋದಾಗ ಅದರಿಂದ ನಮಗೆ ಯಾವುದೇ ತೊಂದರೆ ಬರಬಾರ್ದು ಅಂತ ಹೇಳಿಬಿಟ್ಟು ಅಪ್ಪಾಜಿಯವರು 9 × 3 27 ಸಲ ಜೈ ದುರ್ಗೆ ಜೈ ದುರ್ಗೆ ಜೈ ದುರ್ಗೆ ಅಂತ ಹೇಳಿದರೆ ಅದರಿಂದ ನಮಗೆ ಏನೇ ತೊಂದರೆಗಳು ಇದ್ದರೂ ಅದು ಪರಿಹಾರವಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಇದರಿಂದ ಏನೂ ಭಯವಿಲ್ಲ. ಅದಕ್ಕೆ ಎಲ್ಲರೂ ಈಗ ಲಲಿತಾ ಸಹಸ್ರನಾಮ ಗ್ರೂಪಿಗೆ ಸೇರಿಕೊಂಡು ನೈಜ ಕಲಿಕೆಯಿಂದ ನಾವೆಲ್ಲರೂ ಅದನ್ನು ಕಲಿಕಾ ವರ್ಗದಲ್ಲಿ ಕಲಿತಾ ಇದ್ದೀವಿ. ಇದೇ ನೈಜ ಕಲಿಕೆ. ಇದನ್ನು ಹೇಳಕ್ಕೆ ಇಷ್ಟಪಡುತ್ತೀನಿ. ಇದಕ್ಕೆಲ್ಲ ನಮ್ಮ ಅಪ್ಪಾಜಿಯವರೇ ಕಾರಣ. ಜೈ ಶ್ರೀಮಾತ. ಇನ್ನು ಶಕ್ತಿ ಪ್ರಯೋಗದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಒಂದೆರಡು ಹೇಳ್ತೀನಿ. ನಾವು ಈಗ ನಮ್ಮ ಜೀವನವನ್ನು ಸಂತೋಷವಾಗಿ ಆನಂದವಾಗಿ ಕಳೆಯೋದಕ್ಕೆ ದಿವ್ಯ ಭವ್ಯ ಶಕ್ತಿ ಬೇಕು. ಇದನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕೆಂಬುದು ಅದೇ ಶಕ್ತಿ ಪ್ರಯೋಗ. ಫಾರ್ ಎಕ್ಸಾಂಪಲ್, ಹಿಂದೆ ಋಷಿಗಳು ಯುದ್ಧ ಮಾಡ್ತಾಯಿದ್ರು. ಹೇಗೆ ಯುದ್ಧ ಮಾಡ್ತಾಯಿದ್ರು? ಅವರೇನು ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಂಡು ರಾಕ್ಷಸರಿಗೆ ಬಂದು ಏನು ನಿಂತ್ಕೋತಾ ಇರಲಿಲ್ಲ. ಅವರು ಒಂದು ಬಿಲ್ ಇಟ್ಕೊಳೋರು. ಬಿಲ್ಲಿಗೆ ಬಾಣ. ಆ ಬಾಣ ಅಂದರೆ ಹೇಗಿರ್ತಿತ್ತು? ಒಂದು ಚೂಪಾದ ತ್ರಿಕೋನಾಕಾರವಾದ ಒಂದು ಕಡ್ಡಿ ಇರ್ತಿತ್ತು. ಅದಕ್ಕೇನು ಮಾಡ್ತಾಯಿದ್ರು? ಅವರು ಮಂತ್ರಶಕ್ತಿನ ಉಪಯೋಗಿಸ್ತಾ ಇದ್ರು. ಅಗ್ನಿ ಮಂತ್ರ ಜಪಿಸಿದರೆ ಆಗ್ನೇಯಾಸ್ತ್ರ ಆಗ್ತಿತ್ತು, ಸುಬ್ರಹ್ಮಣ್ಯ ಮಂತ್ರ ಜಪಿಸಿದರೆ ನಾಗಾಸ್ತ್ರ ಆಗ್ತಾ ಇತ್ತು. ಹೀಗೆ ಎಲ್ಲ ವರ್ಣ ಮಂತ್ರ ಜಪಿಸಿದರೆ ವರ್ಣಾಸ್ತ್ರ ಆಗ್ತಿತ್ತು. ಹೀಗೆ ಅವರು ಯುದ್ಧ ಮಾಡ್ತಾ ಇದ್ರು. ಸೊ ಇದನ್ನು ಭಗವಂತನ ಶಕ್ತಿನ ನಾವು ನಮ್ಮ ಜೀವನದಲ್ಲಿ ಬಳಸ್ಕೊಂಡು ಸಂತೋಷವಾಗಿರುವುದನ್ನು ತೋರಿಸಿಕೊಟ್ಟವರು ಶಕ್ತಿ ಪ್ರಯೋಗದ ಮೂಲಕ ನಮ್ಮ ಅಪ್ಪಾಜಿ. ಈಗ ಮೊದಲನೇ ಶಕ್ತಿ ಪ್ರಯೋಗ ಓಂ ಹ್ರೀಂ ಪರಾಶಕ್ತಿಯೈ ನಮಃ. ಪ್ರತಿಯೊಂದು ಜೀವಿಗೂ ಭಗವಂತ ಒಂದೊಂದು ಅವಕಾಶ ಕೊಡ್ತಾನೆ. ಅದನ್ನೇ ಮನುಷ್ಯ ಜನ್ಮದಲ್ಲಿ ಅವನು ಭೂಮಿಗೆ ಹೋಗ್ಬಿಟ್ಟು ನಿಂದೆಲ್ಲ ಲಗೇಜನ್ನು ಕಳ್ಕೊಂಡು ಬಾ, ಅದನ್ನೇ ಪ್ರಾರಬ್ಧ ಕರ್ಮ ಅಂತ ಕರೀತಾರೆ, ಪ್ರಾಚೀನ ಕರ್ಮ ಅಂತಾರೆ, ವಾಸನೆ ಅಂತೆಲ್ಲ ಹೇಳ್ತಾರೆ. ಅದನ್ನು ಕಳ್ಕೊಂಡು ಬಾ ಅಂತ ಹೇಳಿಬಿಟ್ಟು ಭೂಮಿಗೆ ಕಳಿಸ್ತಾರೆ. ಈ ನಮ್ಮ ಜೀವನದಲ್ಲಿ ನಡೆಯೋದೆಲ್ಲ ಪೂರ್ವ ನಿರ್ಧಾರಿತವಾಗಿರುತ್ತೆ. ಅದಕ್ಕೆ ನಾವು ಯಾರನ್ನು ನೀನು ಹಂಗೆ ಮಾಡಿದೆ, ನೀನು ಈ ಥರ ಎಲ್ಲ ಮಾಡಿದೆ ಅಂತ ಹೇಳಿ ನಾವು ಯಾರನ್ನು ದೂಷಿಸಬಾರ್ದು. ಯಾಕಂದರೆ ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿ ನಾವು ಜನಿಸಿರ್ತೇವೆ. ನಮ್ಮ ಜ್ಯೋತಿಷಿಗಳ ಹತ್ರ ಹೋದರೆ ಅವ್ರು ಹೇಳ್ತಾರೆ, ನಿಂದು ಇದು ಕುಜದೋಷ ಇದೆ, ನಾಗದೋಷ ಇದೆ, ಪಿತೃದೋಷ ಇದೆ ಅಂತೆಲ್ಲ ಹೇಳ್ತಾರೆ. ಹಾಗಾದರೆ ದೋಷ ಅವ್ರು ಹೇಳೋದೆಲ್ಲ ಸುಳ್ಳ? ಇಲ್ಲ, ಅದೆಲ್ಲ ನಿಜ. ಯಾಕಂದರೆ ಅದೆಲ್ಲ ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿಯೇ ಬಂದಿರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಒಂದೇ ಟೈಮ್ನಲ್ಲಿ ಹುಟ್ಟಿದ ಇಬ್ಬರು ಮಕ್ಕಳು ಜಾತಕ ಬೇರೆ ಬೇರೆ ಥರ ಐತೆ. ಯಾಕಂದರೆ ಅವ್ರದ್ದೆಲ್ಲ ಪ್ರಾರಬ್ಧ ಕರ್ಮ ಏನೇನಿರುತ್ತೆ ಅದಕ್ಕೆ ಅನುಸಾರವಾಗಿ ಅವರೆಲ್ಲ ಹುಟ್ಟಿರ್ತಾರೆ. ಸೊ ಇದನ್ನು ಕಳ್ಕೋಬೇಕು. ಹೇಗೆ ಇದನ್ನು ಕಳ್ಕೋಬೋದು? ಅದಕ್ಕೆ ನಮ್ಮ ಋಷಿಗಳಿಗೆ ಮನಸ್ಸಿಗೆ ಬಂತು, ಎಷ್ಟೊಂದೆಲ್ಲ ಅನುಭವಿಸ್ತಾರಲ್ಲ, ಇದನ್ನು ಕಳ್ಕೊಳಕ್ಕೆ ಏನು ಮಾಡೋದು ಅಂತ ಅವರು ತಪಸ್ಸನ್ನು ಮಾಡಿದಾಗ ಅವರಿಗೆ ದೈವಿಕ ಶಕ್ತಿ ಇದೆ ಅಂತ ಹೇಳಿಬಿಟ್ಟು ಅವರಿಗೆ ಗೊತ್ತಾಯಿತು. ಅದಕ್ಕೆ ಅವರು ಏನು ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ದೈವಿಕ ಶಕ್ತಿನ ಹೇಗೆ ನಮ್ಮ ಮಾನವನ ಕಲ್ಯಾಣಕ್ಕೆ ಉಪಯೋಗಿಸ್ಕೋಬೇಕು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾರೆ. ಆವಾಗ ಅವರಿಗೆ ಅನಿಸುತ್ತೆ, ಯಾವುದೇ ಒಂದು ಶಕ್ತಿಯನ್ನು ನಾವು ಉಪಯೋಗಿಸ್ಕೋಬೇಕಾದ್ರೆ ಅದನ್ನು ಮೊದಲು ಸ್ಟೋರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಅಟಾಮಿಕ್ ಎನರ್ಜಿ, ಎಲೆಕ್ಟ್ರಿಸಿಟಿ ಎನರ್ಜಿ, ಇದನ್ನೆಲ್ಲ ಸ್ಟೋರ್ ಮಾಡಬೇಕು. ಸೊ ಇವತ್ತು ಭಾರತ ವಿಶ್ವಗುರು ಅಂತಾರೆ. ಯಾಕಂತ ಹೇಳಿದರೆ ಭಗವದ್ಗೀತೆ ಉಪನಿಷತ್ತೆಲ್ಲ ಕೊಡ್ತು ಅಂತ ಹೇಳಿಬಿಟ್ಟಲ್ಲ, ಭಾರತದಲ್ಲಿ ವೈಜ್ಞಾನಿಕವಾಗಿ ಅಲ್ಲದೆ ದೈವಿಕ ಶಕ್ತಿ ಇದೆ ಅಂತ ಹೇಳಿಬಿಟ್ಟು ಅದಕ್ಕೆ ಭಾರತನ ವಿಶ್ವಗುರು ಅಂತ ಹೇಳ್ತಾರೆ. ಅದಕ್ಕೆ ಋಷಿಗಳು ಯೋಚನೆ ಮಾಡಿದರು, ಈ ದೈವಿಕ ಶಕ್ತಿಯನ್ನು ನಾವು ಹೇಗೆ ಮಾನವ ಕಲ್ಯಾಣಕ್ಕೆ ಉಪಯೋಗಿಸ್ಕೋಬೇಕು ಅಂತ ಹೇಳಿಬಿಟ್ಟು ಅವರು ಅಕ್ಷರಗಳಲ್ಲಿ ಶಕ್ತಿನ ತುಂಬುತ್ತಾ ಬಂದರು. ಅದು ಒಂದೊಂದು ಬೀಜಾಕ್ಷರ, ಅದಕ್ಕೆ ಬೀಜಾಕ್ಷರ ಅಂತಾರೆ. ಅದು ಓಂ, ಐಂ, ಹ್ರೀಂ, ಕ್ಲೀಂ ಈ ಥರ ಸುಮಾರು ಬೀಜಾಕ್ಷರ ಬರುತ್ತೆ. ಈ ಬೀಜಾಕ್ಷರಗಳೆಲ್ಲ ಪವರ್ ಪ್ಯಾಕೆಟ್ಸು. ಒಂದೊಂದು ಬೀಜಾಕ್ಷರನ ಒಂದೊಂದು ಕಾರ್ಯಕ್ಕೆ ಉಪಯೋಗಿಸ್ಕೋಬೇಕಾಗತ್ತೆ. ಎಲ್ಲ ಬೀಜಾಕ್ಷರಗಳನ್ನು ಒಂದಕ್ಕೆ ಉಪಯೋಗಿಸೋಕ್ಕಾಗಲ್ಲ.
ಸನ್ಯಾಸಿಗಳಿಗೆ ಓಂಕಾರ ಬೇಕು. ಓಂಕಾರ ಅವರಿಗೆ ಬೀಜಾಕ್ಷರ. ಅದೇ ನಮ್ಮಂಥ ಗೃಹಸ್ಥರಿಗೆ ನಮ್ಮ ಕಷ್ಟಗಳು, ತಾಪತ್ರಯಗಳು ಇದನ್ನೆಲ್ಲ ಕಳ್ಕೊಳಕ್ಕೆ ಮಾಡಿರುವುದು ಬೀಜಾಕ್ಷರ ಹ್ರೀಂ ಅಂತ. ಹ್ರೀಂ ಅಂತ ಹೇಳಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೇನೆ ಏನು ಮಾಡಿದರು ಋಷಿಗಳು, ಒಂದು ಕಡೆ ಓಂ ಮತ್ತೊಂದು ಕಡೆ ಪರಾಶಕ್ತಿಯೇ ನಮಃ ಅಂತ ಮಾಡಿದರು. ಒಟ್ಟು ಓಂ ಹ್ರೀಂ ಪರಾಶಕ್ತಿಯೇ ನಮಃ. ಹ್ರೀಂ ಅನ್ನೋದು ಇಲ್ಲಿ ಪವರ್ ಪ್ಯಾಕೆಟ್. ಇದನ್ನು ಓಂ ಹ್ರೀಂ ಪರಾಶಕ್ತಿಯೇ ನಮಃ ಅಂತ ಹೇಳಿಬಿಟ್ಟು ಸ್ವರಬದ್ಧವಾಗಿ ಉಚ್ಚರಿಸಬೇಕು. ಇದನ್ನು ಉಚ್ಚರಿಸ್ತಾ ಹೋದರೆ ದಿನಕ್ರಮೇಣ ನಮ್ಮ ಪ್ರಾರಬ್ಧ ಕರ್ಮಗಳು ಎಲ್ಲ ಕಳೀತಾ ಬರುತ್ತೆ, ದೋಷಗಳು ಎಲ್ಲ ಕಳೀತಾ ಬರುತ್ತೆ. ಯಾವಾಗ ನಮ್ಮ ದೋಷಗಳೆಲ್ಲ ಕಳೀತಾ ಬರುತ್ತೆ, ನಮಗೆಲ್ಲ ಒಳ್ಳೇದಾಗ್ತಾ ಬರುತ್ತೆ. ಒಳ್ಳೇದಾಗ್ತಾ ಬಂದಾಗ ಎಲ್ಲರೂ ಅಪ್ಪಾಜಿಯವರಿಗೆ ನಮಸ್ಕಾರ ಮಾಡಿ ಅಪ್ಪಾಜಿಯವರಿಗೆ ದೊಡ್ಡ ದೊಡ್ಡ ಹಾರಗಳನ್ನೆಲ್ಲ ತಗೊಂಡು ಹಾಕ್ತಾರೆ. ಆದರೆ ಇದು ಸ್ವರಬದ್ಧವಾಗಿ ಹೇಳಬೇಕು. ಯಾವ ಥರ ಅಂತ ಹೇಳಿದರೆ, ಓಂ ಹ್ರೀಂ ಪರಾಶಕ್ತೇ ನಮಃ. ಇದಕ್ಕೆ ಯಾವಾಗ ಅಂತಂದ್ರು ಹೇಳ್ಬೋ, ಮಲಗುವಾಗ, ಅಡುಗೆ ಮಾಡುವಾಗ, ಓಡಾಡುವಾಗ, ವಾಕಿಂಗ್ ಮಾಡುವಾಗ, ಯಾವಾಗ ಬೇಕಾದರೂ ಹೇಳ್ಬೋದು. ಯಾಕಂದರೆ ಇದು ಸಿದ್ಧಿ ಪಡ್ಕೊಂಡ್ಬಿಟ್ಟಿದೆ. ಇದಕ್ಕೆ ಸಿದ್ಧಿ ಮಂತ್ರ ಅಂತ ಹೇಳ್ತಾರೆ. ಸೊ ಅದರಿಂದ ಇದನ್ನು ನಾವು ದಿನಕ್ರಮೇಣ ನಮಗೆ ಯಾವಾಗ ಆಗುತ್ತೋ ಅವಾಗೆಲ್ಲ ಓಂ ಹ್ರೀಂ ಪರಾಶಕ್ತಿಯೇ ನಮಃ ಅಂತ ಹೇಳ್ತಾ ಹೇಳ್ತಾ ನಮ್ಮ ಪ್ರಾರಬ್ಧವನ್ನೆಲ್ಲ ಕಳೆದುಕೊಂಡ್ಬಿಟ್ಟು ಸಂತೋಷವಾಗಿ ನಮ್ಮ ಜೀವನನ ಮುಂದುವರಿಸ್ಕೊಂಡು ಹೋಗೋಣ ಅಂತ ಇದರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸಿದ್ಧಿ ಮಂತ್ರ ಜಪಿಸಿ ಅದರಿಂದ ಆರೋಗ್ಯ ಸುಧಾರಿಸಿ ಸಂತೋಷವಾಗಿರುವ ಒಬ್ಬ ಭಕ್ತರ ಅನುಭವ ಕೇಳೋಣ ಬನ್ನಿ. ಜೈ ಶ್ರೀ ಮಾತಾ. ಅಪ್ಪಾಜಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ಅಪ್ಪಾಜಿ, ನಮ್ಮ ಮಗನಿಗೆ 2 ವರ್ಷದ ಹಿಂದೆ ಗಾಲ್ ಬ್ಲಾಡರ್ ಸ್ಟೋನ್ ಆಗಿತ್ತು. ಅಪ್ಪಾಜಿ, ನಿಮ್ಮನ್ನು ಭಾರಿ ಸ್ಮರಣೆ ಮಾಡಿದ್ವಿ. ಓಂ ಹೀಂ ಪರಾಶಕ್ತಿ ಅಮ್ಮ, ದೇವಿ ಕವಚ ಎರಡನ್ನು ಮನಸ್ಫೂರ್ತಿಯಾಗಿ ಹಗಲು ರಾತ್ರಿ ಜಪ ಮಾಡಿದ್ವಿ, ನೆನೆಸಿದ್ವಿ. ನಿಮ್ಮಿಂದ ತುಂಬ ಒಳ್ಳೇದಾಯಿತು ಅಪ್ಪಾಜಿ. ಈಗ ಹುಷಾರಾಗಿದ್ದಾನೆ ಅಪ್ಪಾಜಿ. ಆಪ್ರೇಷನ್ನು ಆಗಿತ್ತು ಅಪ್ಪಾಜಿ, ಹುಷಾರಾಗಿದ್ದಾನೆ. ನಿಮಗೆ ತುಂಬ ತುಂಬ ಧನ್ಯವಾದಗಳು ಅಪ್ಪಾಜಿ. ಜೈ ಶ್ರೀ ಮಾತಾ ಅಪ್ಪಾಜಿ. ಓಂ ಹ್ರೀಂ ಪರಾಶಕ್ತ್ಯೈ ನಮಃ. ಓಂ ಹ್ರೀಂ ಪರಾಶಕ್ತ್ಯೈ ನಮಃ. ಓಂ ಹ್ರೀಂ ಓಂ ಹ್ರೀಂ ಓಂ ಹ್ರೀಂ ಓಂ. ಇನ್ನು ನೆಕ್ಸ್ಟ್ ಅಪ್ಪಾಜಿಯವರು ನಮಗೆ ಹೇಳಿಕೊಟ್ಟಿದ್ದು ಪರಾಶಕ್ತಿ ಪೂಜೆ ನಿಂಬೆಹಣ್ಣು ಮುಖಾಂತರ. ನಿಂಬೆಹಣ್ಣು ಪೂಜೆನ ಮಾಡೋದ್ರಿಂದ ನಮ್ಮ ಮನೆಯಲ್ಲಿರೋ ವೈಬ್ರೇಷನ್ಸು, ನೆಗೆಟಿವ್ ವೈಬ್ರೇಷನ್ಸು ಅದು ಎಲ್ಲ ನಾವು ಕಳ್ಕೊತಾ ಇದ್ದೀವಿ. ನಿಂಬೆಹಣ್ಣಿಗೆ ಒಂದು ವೈಜ್ಞಾನಿಕವಾಗಿ ಶಕ್ತಿನೂ ಇರುತ್ತೆ. ಅದು ನಮ್ಮಲ್ಲಿ ಇರುವ ನೆಗೆಟಿವ್ ವೈಬ್ರೇಷನ್ಸ್ನೆಲ್ಲ ಅದು ಹೀರ್ಕೊಳುತ್ತೆ ಅಂತ ವೈಜ್ಞಾನಿಕವಾಗಿ ಅದನ್ನು ಪ್ರೂವ್ ಆಗಿದೆ. ಸೊ ನಮ್ಮಲ್ಲಿ ಎಷ್ಟೊಂದು ಜನ ಅಕ್ಕಪಕ್ಕದವರು ಇವರಿಂದ ಹೊಟ್ಟೆ ಕಿಚ್ಚು, ಮನಸ್ಸಿಗೆ ನೆಮ್ಮದಿ ಇದೆಲ್ಲ ಏನೂ ಇರೋದಿಲ್ಲ. ಯಾವುದರಿಂದ ಬರ್ತಾ ಇರುತ್ತೆ ಅಂತಲೂ ಗೊತ್ತಾಗೋದಿಲ್ಲ. ನಾವು ತುಂಬ ಯಾವುದೋ ಸಣ್ಣದು ಒಂದೊಂದು ನೋಡಿದ ವಿಚಾರಗಳನ್ನು ನೋಡಿಬಿಟ್ಟು ಅಯ್ಯೋ ಇದರಿಂದ ಅಪಶಕನ ಆಯಿತು, ಅದರಿಂದ ಆಯಿತು, ದೀಪ ಬೀತು, ಬಟ್ಲು ಚೆಲ್ಲಿ ಹೋಯಿತು, ಬೆಕ್ಕಡ್ಡ ಬಂತು, ಈ ಥರದ್ದನ್ನು ನಿಂತ್ಕೊಂಡು ನಾವು ಮಾನಸಿಕವಾಗಿ ತುಂಬ ನರಳ್ತಾ ಇದ್ವಿ. ಸೊ ಅದಕ್ಕೆಲ್ಲ ಪರಿಹಾರವಾಗಿ ಅಪ್ಪಾಜಿ ಯಾವುದೇ ಏನೂ ಇದಿಲ್ಲದೆ, ತೊಂದರೆ ಏನೂ ಇಲ್ಲದೆ ಇರೋಂಗೆ ನಿಂಬೆಹಣ್ಣು ಪೂಜೆ ಮಾಡು ಅಂತ ಹೇಳಿದರು. ಅದನ್ನು 2 ಹಂತದಲ್ಲಿ ಹೇಳಿದರು. ಒಂದು ನೆಗೆಟಿವ್ ಪೂಜೆ, ಇನ್ನೊಂದು ಪಾಸಿಟಿವ್ ಪೂಜೆ. ನೆಗೆಟಿವ್ ಪೂಜೆನ 48ರಿಂದ 60 ದಿವಸದವರೆಗೂ ಮಾಡ್ಬೋದು. ಪಾಸಿಟಿವ್ ಪೂಜೆ ಎಷ್ಟು ದಿವಸವರೆಗೂ ಬೇಕಾದರೂ ನಾವು ಮಾಡ್ಕೋಬೋದು. ಸೊ ಇದರಿಂದ ನಮ್ಮದು ಏನೇನು ನೆಗೆಟಿವ್ ಎನರ್ಜಿ ಮನೆಯಲ್ಲಿತ್ತೋ ಮನೆಯಲ್ಲೂ ಎಲ್ಲರಿಗೂ ಒಳ್ಳೆಯದಾಗ್ತಾ ಬಂತು. ಸೊ ಎಲ್ಲರೂ ಸಂತೋಷವಾಗಿ ಜೀವನ ನಡೆಸೋ ಥರ ಆಯಿತು. ಈಗ ಮತ್ತೆ ಆ ಥರದ್ದೆಲ್ಲ ನಾವು ಏನೇನೋ ಕೆಟ್ಟ ಕೆಟ್ಟ ಆಲೋಚನೆಗಳನ್ನೆಲ್ಲ ಮಾಡ್ತಾ ಇದ್ವಲ್ಲ, ಅದರಿಂದ ಹೊರಗೆ ಬಂದುಬಿಟ್ಟು ನಮ್ಮಲ್ಲೇ ನಮ್ಮದು ಪರಿವರ್ತನೆ ಆಗಿ ಮಾನಸಿಕ ನೆಮ್ಮದಿ ಅಂತೂ ತುಂಬ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಎಲ್ಲರೂ ಹೇಳ್ತಾ ಇದ್ದಾರೆ. ಅದನ್ನು ಹೇಳೋಕ್ಕೆ ನನಗೆ ಸಂತೋಷವಾಗ್ತಾ ಇದೆ. ಇನ್ನು ನೆಕ್ಸ್ಟು ಸುಬ್ರಹ್ಮಣ್ಯ ಸ್ತೋತ್ರ. ಮನುಷ್ಯನಿಗೆ ಏನೇ ದುಡ್ಡೇ ಇರಲಿ, ಏನೇ ಇರಲಿ, ಮನುಷ್ಯನಿಗೆ ಆರೋಗ್ಯ ಬೇಕು. ಎಲ್ಲ ಇದ್ರೂ ಅನುಭವಿಸೋಕ್ಕೆ ಆರೋಗ್ಯ ಇಲ್ಲದೆ ಹೋದ್ಮೇಲೆ
ಏನೇ ಮಾಡಿದರೂ ಪ್ರಯೋಜನ ಇಲ್ಲ. ಅದಕ್ಕೇನೆ ನಮ್ಮ ಅಪ್ಪಾಜಿಯವರು ಏನು ಮಾಡಿದರು ಅಂತ ಹೇಳಿದ್ರೆ, ಶ್ರೀಮಾತ ಅಪ್ಪಾಜಿಯವರು ಏನು ಮಾಡಿದರು ಅಂದರೆ ಸುಬ್ರಹ್ಮಣ್ಯ ಅಷ್ಟೋತ್ರ ಹೇಳಿಕೊಟ್ರು ನಮಗೆ. ಈ ಸುಬ್ರಹ್ಮಣ್ಯ ಅಷ್ಟೋತ್ರನ ಅರಿಶಿನದಲ್ಲಿ ಮಾಡ್ಕೊಳ್ಳೋದು ಅಂತ. ಹಿಂದೆ ಕರೋನಾ ಟೈಮ್ನಲ್ಲಿ ತುಂಬ ಜನಗಳಿಗೆ ತೊಂದರೆ ಇತ್ತು, ಹೊರಗಡೆ ಹೋಗೋಕ್ಕಾಗ್ತಿರ್ಲಿಲ್ಲ, ಕೆಲವರಿಗೆ ಬೆಡ್ ಸಿಗ್ತಾ ಇರಲಿಲ್ಲ, ಅವ್ರಿಗೆಲ್ಲ ತುಂಬ ತೊಂದರೆ ಇತ್ತು. ಔಷಧಿ ಜೊತೆಗೆ ಅವ್ರಿಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ಏನು ಮಾಡಿದರು, ಅಪ್ಪಾಜಿ ಗ್ರೂಪ್ನಲ್ಲಿ ಸುಬ್ರಹ್ಮಣ್ಯ ಅಷ್ಟೋತ್ರನ ಕಳಿಸ್ಕೊಟ್ರು. ಅದನ್ನು ಸುಬ್ರಹ್ಮಣ್ಯ ಅಷ್ಟೋತ್ರನ ನಾವೇ ಮನೇಲಿ ಮಾಡಿ ತೊಗೊಂಡಿದ್ವಿ. ಅದಕ್ಕೆ ಅಪ್ಪಾಜಿಯವರು ಅದಕ್ಕೆ ಏನು ಮಾಡ್ತಿದ್ರು, ಶಕ್ತಿ ತುಂಬ್ತಾ ಇದ್ರು, ಅವ್ರ ಆಶೀರ್ವಾದನೂ ಬರ್ತಿತ್ತು. ಹೆಂಗಂತ ಹೇಳಿದ್ರೆ, ನಾವು ಸುಬ್ರಹ್ಮಣ್ಯ ಅಷ್ಟೋತ್ರನ ಒಂದು ಚಿಟಿಕೆ ಇಟ್ಕೊಂಡ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಳೋದಷ್ಟೇ. ಅಪ್ಪಾಜಿಯವರು ಅದಕ್ಕೆ ಏನು ಮಾಡ್ತಾಯಿದ್ರು, ಅರಿಶಿನ ಒಳ್ಳೆ ಅಡುಗೆ ಅರಿಶಿನ ತಗೊಂಡು ಒಂದು ಚಿಟಿಕಿನ ಈ ಥರ ಕೈಯಲ್ಲಿ ಇಟ್ಕೊಂಡಿರೋದು, ನಾವು ಏನೂ ಮಾಡುವಾಗಿಲ್ಲ. ಅಪ್ಪಾಜಿಯವರು ನಮಗೆ ಸುಬ್ರಹ್ಮಣ್ಯ ಅಷ್ಟೋತ್ರ ಹೇಳ್ತಾ ಇದ್ರು. ಅದನ್ನು ನಾವು ಸುಬ್ರಹ್ಮಣ್ಯ ಸ್ವಾಮಿನ ನೆನೆಸ್ತಾ ಇರೋದು ಅಷ್ಟೇ ಸಾಕು ಅಂತ ಹೇಳಿದರು. ನಂತರ ಏನು ಮಾಡಿದರು ಅಪ್ಪಾಜಿ, ಅದನ್ನು ಆದಮೇಲೆ ಸುಬ್ರಹ್ಮಣ್ಯ ಅಷ್ಟೋತ್ರ ಹೇಳಿದ ಮೇಲೆ ನಮಗೆ ಒಂದು 8 ಮಂತ್ರಗಳನ್ನು ಅಪ್ಪ ಹೇಳ್ಕೊಡ್ತಾ ಇದ್ರು. ಅದನ್ನು ಹೇಳಿಬಿಟ್ಟು ಆಮೇಲಿಂದ ಒಂದು 2 ನಿಮಿಷ ಬಿಟ್ಟು ನಾವು ನಮಗೋ ಅಥವಾ ಯಾರಿಗೆ ಆರೋಗ್ಯ ಸಮಸ್ಯೆ ಇರ್ತೋ ಯಾರು ಬೇಕಾದರೂ ತಗೋಬೋದಿತ್ತು. ಅದಂತೂ ತುಂಬ ಜನರಿಗೆ ಸಂಜೀವನಿಯಾಗಿ ವರ್ಕ್ ಆಯಿತು. ಮುಂಚೆ ಏನಾಗ್ತಿತ್ತು, ಅದೇ ಅಪ್ಪಾಜಿಯವರೇನೆ ಸ್ವತಃ ಕಳಿಸ್ತಾ ಇದ್ರು, ತುಂಬ ಜನಕ್ಕೆ ಅವರೇ ಕಳಿಸ್ತಾ ಇದ್ರು. ಬಟ್ ಕರೋನಾ ಟೈಮ್ನಲ್ಲಿ ಯಾರಿಗೂ ಕಳ್ಸೋಕ್ಕೆಲ್ಲ ಆಗ್ತಾ ಇರಲಿಲ್ಲ. ಅಪ್ಪಾಜಿಯವರು ಹೊರಗಡೆ ಹೋಗೋಕ್ಕೂ ಆಗ್ತಾ ಇರಲಿಲ್ಲ, ಯಾರೂ ಹೋಗೋಕ್ಕಾಗ್ತಾ ಇಲ್ಲ. ಅದಕ್ಕೇ ಮನೆಯಲ್ಲಿ ಮಾಡಿಕೊಂಡು ತುಂಬ ಪ್ರಯೋಜನ ಪಡ್ಕೊಂಡ್ರು. ಈಗೇನಾಗಿದೆ ಅಂತಂದು ಹೇಳಿದ್ರೆ, ಅಪ್ಪಾಜಿಯವರೇ ಅದನ್ನು ಮನೆಯಲ್ಲೇ ಮಾಡಿಬಿಟ್ಟು ಅವರ ಆಶ್ರಮದಲ್ಲೇ ಮಾಡಿಬಿಟ್ಟು ಎಲ್ರಿಗೂ ಕಳಿಸ್ತಾರೆ. ಅದನ್ನು ಲಲಿತೆಯರು ಮತ್ತು ಅಡ್ಮಿನ್ಸ್ ಮುಖಾಂತರ ತಲುಪತ್ತೆ. ಅದಕ್ಕೆ ಈಗ ಅರ್ಶಿನ ಅಂತ ಹೇಳಲ್ಲ, ಅದು ಎಲ್ಲರಿಗೂ ಅಮೃತವಾಗಿ ಪರಿಣಮಿಸ್ತು. ಅದಕ್ಕೋಸ್ಕರ ಅದಕ್ಕೆ ನಮ್ಮ ಜೀವಂತ ಲಲಿತೆ ಹೇಮಾದೇವಿಯವರು ಅದಕ್ಕೆ ಹರಿದ್ರಾಮೃತ ಅಂತ ಹೆಸರು ಕೊಟ್ಟರು. ಅದು ನಿಜವಾಗ್ಲೂ ಅಮೃತವೇ ಸರಿ. ಈಗ ಏನು ಮಾಡಿದ್ದಾರೆ ಅಪ್ಪಾಜಿಯವರು, ಅದ್ರ ಜೊತೆಗೆ ಮಕ್ಕಳು ಕೆಲವರೆಲ್ಲ ತುಂಬ ಜನ ಕೇಳೋಕ್ಕೆ ಶುರುವಾದರು, ಮಕ್ಕಳಿಗೆ ವಿದ್ಯಾಭ್ಯಾಸ ಸರಿಯಾಗಿಲ್ಲ, ಅವರಿಗೆ ಏಕಾಗ್ರತೆ ಸರಿ ಇಲ್ಲ, ಮಕ್ಕಳು ಓದಲ್ಲ, ಏನು ಮಾಡೋದು ಅಂತ. ಅದಕ್ಕೋಸ್ಕರ ಅಪ್ಪಾಜಿ ಈಗ ವಿಶೇಷವಾಗಿ ಸುಬ್ರಹ್ಮಣ್ಯ ಅಷ್ಟೋತ್ತರ ಜೊತೆಗೆ ಅವರು ಮಾಡುವಂಥ ಹರಿದ್ರಾಮೃತದಲ್ಲಿ ಸುಬ್ರಹ್ಮಣ್ಯ ಅಷ್ಟೋತ್ರ, ನವಾರಣ ಮಂತ್ರ, ಸಿದ್ಧಿ ಮಂತ್ರ, ಲಲಿತಾ ಸಹಸ್ರನಾಮ, ವಿಶೇಷವಾಗಿ ಗಾಯತ್ರಿ ಮಂತ್ರ, ಇದನ್ನೆಲ್ಲ ಪ್ರಯೋಗ ಮಾಡಿ ಅಪ್ಪಾಜಿ ಆಶೀರ್ವಾದದ ಮುಖಾಂತರ ಎಲ್ರಿಗೂ ಕಳಿಸ್ಕೊಡ್ತಾ ಇದ್ದಾರೆ. ಸೊ ಅದರಿಂದ ಎಷ್ಟು ಜನ ವಿದ್ಯಾರ್ಥಿಗಳು, ಮಕ್ಕಳುಗಳು ಎಲ್ಲ ಮುಂದೆ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ನಾವು ತುಂಬ ಜನರ ಬಾಯಲ್ಲಿ ಕೇಳ್ತಾ ಇದ್ದೀವಿ. ಸೊ ಅದರಿಂದ ಹರಿದ್ರಾಮೃತ ಅದು ನಿಜವಾಗ್ಲೂ ನಮಗೆ ಶ್ರೀಮಾತ ಅಪ್ಪಾಜಿಯವರು ಕೊಟ್ಟಿದ್ದು ಸಂಜೀವಿನಿಯಾಗಿಯೂ ಬಂತು, ಮಕ್ಕಳಿಗೆ ಏಕಾಗ್ರತೆಯೂ ಬಂತು. ಅಷ್ಟು ಹೇಳೋಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಇಷ್ಟಲ್ಲದೆ ಕ್ಯಾನ್ಸರ್ ಅಂತ ಪೇಷಂಟ್ಸು, ಆಮೇಲೆ ಇನ್ನು ಡಯಾಲಿಸಿಸ್ ಎಲ್ಲ ಮಾಡ್ಕೊಳ್ತಾ ಇದ್ದರು, ಅವ್ರದ್ದೆಲ್ಲ ಆರೋಗ್ಯನೂ ತುಂಬ ಸುಧಾರಣೆ ಆಗಿದೆ. ಕೆಲವರಂತೂ ಪೂರ್ತಿ ಗುಣನೇ ಆಗಿಬಿಟ್ಟಿದ್ದಾರೆ, ಅವ್ರಿಗೆಲ್ಲ ಪುನರ್ಜನ್ಮನೇ ಸಿಕ್ಬಿಟ್ಟಿದೆ. ಆ ಥರದಲ್ಲಿ ಒಬ್ಬರು ತುಂಬ ಸಂತೋಷವಾಗಿ, ಅವ್ರಿಗೆ ಓಡಾಡೋಕ್ಕೂ ಏನೂ ಆಗ್ತಾನೇ ಇರಲಿಲ್ಲ, ತೆವಳ್ಕೊಂಡು ಹೋಗ್ತಾ ಇದ್ರು. ಹರಿದ್ರಾಮೃತ ತಗೊಂಡು ಅವರು ಆ್ಯಕ್ಚುಲಿ ಗ್ರೂಪಲ್ಲಿ ಸಹ ಇರಲಿಲ್ಲ, ಅವ್ರಿಗೆ ಯಾರ್ದೋ ಮುಖಾಂತರ ಅವರಿಗೆ ಹರಿದ್ರಾಮೃತ ಸಿಕ್ತಂತೆ. ಅವ್ರು ತೊಗೊಂಡ್ಬಿಟ್ಟು ಒಂದು 3-4 ದಿನದಲ್ಲೇ ಆರೋಗ್ಯವಾಗಿ ಅವರು ಗುಣವಾದರು. ಅಂಥವ್ರದ್ದು ಒಂದು ಆಡಿಯೋನ ಪ್ಲೇ ಮಾಡ್ತೀವಿ. ಆಮೇಲೆ ಇನ್ನೊಂದೇನು ಅಂತಂದು ಹೇಳಿದ್ರೆ, ಈ ಹರಿದ್ರಾಮೃತದಿಂದ ತುಂಬ ಜನ ಹೆಣ್ಮಕ್ಳ PCOD ಪ್ರಾಬ್ಲಮ್ಗಳು ಎಲ್ಲ ತುಂಬ ಸಾಲ್ವ್ ಆಗಿಬಿಟ್ಟು ಅವ್ರಿಗೆಲ್ಲ ಮಕ್ಕಳುಗಳೇ ಆಗಿರಲಿಲ್ಲ, ಅದನ್ನೆಲ್ಲ ಸರಿ ಮಾಡಿಕೊಂಡು ಈಗ ತುಂಬ ಜನರು ಗರ್ಭವತಿಯಾಗಿ ತುಂಬ ಮಕ್ಕಳನ್ನೆಲ್ಲ ಪಡ್ಕೊಂಡಿದ್ದಾರೆ ಅಂತ ಹೇಳೋಕ್ಕೆ ನಂಗೆ ಖುಷಿಯಾಗುತ್ತೆ. ಮತ್ತು ಅದೇ ಅವರು ಒಬ್ಬರು ತುಂಬ ಹುಷಾರಿಲ್ಲದೆ ಬಳಲ್ತಾ ಇದ್ದರು, ಅವರು ಈಗ ಹುಷಾರಾಗಿ ಒಳ್ಳೆ ಜೀವನ ನಡೆಸ್ತಾ ಇದ್ದಾರೆ. ಅಂಥವ್ರದ್ದು ಒಬ್ಬ ಆಡಿಯೋನ ಕೇಳೋಣ ಬನ್ನಿ. ಜೈ ಶ್ರೀಮಾತ ಅಪ್ಪಾಜಿ, ನಾನು ರೇಖಾ ಅಂತ. 3 ವರ್ಷದಿಂದ ನನಗೆ ಕ್ಯಾನ್ಸರ್ ಆಗಿತ್ತು. ನಾನು ತುಂಬ ಭಯಪಟ್ಟಿದ್ದೆ. ಆಗ ನನಗೆ ಪರಿಚಯ ಇರುವವರು ಹರಿತಾಮೃತ ಕೊಟ್ಟರು, ಮತ್ತು ಅದು ತಗೊಂಡೆ. ಅದ್ರ ಜೊತೆಗೆ ಮಂತ್ರಾಕ್ಷತೆನೂ ಕೊಟ್ಟರು. ಅದನ್ನ 3 ತಿಂಗಳು ತಲೆದಿಂಬಿನ ಕೆಳಗಡೆ ಇಟ್ಕೊಂಡಿದ್ದೆ. ಟ್ರೀಟ್ಮೆಂಟ್ ಮುಗಿದ್ಮೇಲೆ ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ ಅಂತ ಡಾಕ್ಟ್ರ್ ಹೇಳಿದ್ರು. ನಾನು ಮುಂಚೆ ಗ್ರೂಪ್ನಲ್ಲಿ ಇರಲಿಲ್ಲ, ಆಮೇಲೆ ಜಾಯಿನ್ ಆಗಿ ಗ್ರೂಪ್ ಫಾಲೋ ಮಾಡ್ತಾ ಇದ್ದೀನಿ ಅಪ್ಪಾಜಿ. ಮತ್ತು ಅವ್ರ ಮುಖಾಂತರನೇ ಬಂದು ನಿಮ್ಮ ಆಶೀರ್ವಾದ ತೆಗೆದುಕೊಂಡೆ ಅಪ್ಪಾಜಿ. ನನ್ನ ಮೇಲೆ ಪೂರ್ಣ ಆಶೀರ್ವಾದ ಇರಲಿ ಅಪ್ಪಾಜಿ. ಮತ್ತು 2 ತಿಂಗಳ ಹಿಂದೆ ಅಪ್ಪಾಜಿ ನಮ್ಮ ಅತ್ತೆಗೆ ಲಂಗ್ ಕ್ಯಾನ್ಸರ್ ಅಂತ ಡಾಕ್ಟ್ರು ಸಸ್ಪೆಕ್ಟ್ ಮಾಡಿದ್ರು.
ಆವಾಗ ನಾನು ಅವ್ರಿಗೆ ಹರಿದಾಮೃತ ಕೊಟ್ಟೆ ಅಪ್ಪಾಜಿ. ಆಮೇಲೆ ಆಶಾದೇವಿ ಅಮ್ಮನಿಂದ ನಿಮ್ಮ ಮುಖಾಂತರ ಆಶೀರ್ವಾದ ತೆಗೆದುಕೊಳ್ತು. ಆಮೇಲೆ ಅವರಿಗೆ ಏನೂ ಇಲ್ಲ, ಲಂಗ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ರಿಸಲ್ಟ್ ಬಂತು ಅಪ್ಪಾಜಿ. ಈಗ ಅವರು ಆರೋಗ್ಯವಾಗಿದ್ದಾರೆ. ನಮ್ಮ ಕುಟುಂಬದ ಮೇಲೆ ಪೂರ್ಣ ಆಶೀರ್ವಾದ ಇರಲಿ ಅಪ್ಪಾಜಿ. ಜೈ ಶ್ರೀಮಾತಾ ಅಪ್ಪಾಜಿ, ಜೈ ಜೈ ಶ್ರೀಮಾತಾ ಅಪ್ಪಾಜಿ. ನನ್ನ ಹೆಸರು ಸ್ವರ್ಣ. ನಮ್ಮ ಯಜಮಾನ್ರಿಗೆ ತುಂಬ ಹುಷಾರಿರಲಿಲ್ಲ. 3 ಸತಿ ICU ವಾರ್ಡಲ್ಲಿ ಇಟ್ಟು ಕರ್ಕೊಂಬಂದಿದ್ವಿ. ಉಳಿತಾರೋ ಇಲ್ಲೋ ಅಂತ ಯೋಚನೆ ಆಗಿತ್ತು. ಅದು ಒಟ್ಟು ನಡೆಯೋಕ್ಕೂ ಬರ್ದಂಗೆ ಆಗಿತ್ತು. ಮತ್ತು ಇದು ಅಪ್ಪಾಜಿ ಆಶೀರ್ವಾದದಿಂದ ಅವರು ಹರಿದ್ರಾಮೃತ ಕಳಿಸಿದ್ರು. ಅವರ ಆಶೀರ್ವಾದ ಇತ್ತು ನಮಗೆ. ಅವರ ಆಶೀರ್ವಾದದಿಂದ ಈಗ ಹುಷಾರಾಗಿದ್ದಾರೆ. ಮಕ್ಕಳ ಜೊತೆ ಓಡಾಡ್ಕೊಂಡು ಮಾಡ್ಕೊಂಡು ಚೆನ್ನಾಗೇ ಇದ್ದಾರೆ. ಈಗ ಯಾವ ಥರದ್ದು ಏನೂ ತೊಂದರೆ ಇಲ್ಲ. ಮಾತ್ರೆಗಳು ಮಾತ್ರ ಕಂಟಿನ್ಯೂ ಕೊಡ್ತಾನೇ ಇದ್ದೀವಿ ಅವರಿಗೆ, ಅದನ್ನು ತಪ್ಪಿಸಿಲ್ಲ. ಇದೇ ಅಪ್ಪಾಜಿ ಆಶೀರ್ವಾದ ಹಿಂಗೆ ಸದಾ ಇರಲಿ. ನಮಗೆ ಹರಿದ್ರಾಮೃತ ಕಳಿಸ್ಕೊಡ್ರಿ, ಆಯಿತಾ? ಆತ್ಮಮೂರ್ತಿ, ನಾನು ಈಗ ಆರೋಗ್ಯ ಇದ್ದೀನಿ. ನನ್ನ ಹರಿದ್ರಾಮೃತ ತೊಗೊಂಡ್ಮೇಲೆ ನಾನು ಮೊದಲೇ ತೊಳ್ಕೊಂಡು ಓಡಾಡ್ತಾ ಇದ್ದೆ. ಈಗ ನನಗೆ ಅವ್ರದ್ದು ಆಶೀರ್ವಾದದಿಂದ ಈಗ ನನಗೆ ಆರೋಗ್ಯ ಚೆನ್ನಾಗಾಗಿದೆ. ನಾನೀಗ ಆರಾಮಾಗಿದ್ದೀನಿ. ಅವರ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಬಯಸ್ತೇನೆ. ಈಗ ಸಾಮಾನ್ಯವಾಗಿ ಈಗ ಎಲ್ರಿಗೂ ಭಯ, ಆತಂಕ ಎಲ್ಲ ಜಾಸ್ತಿ ಇರುತ್ತೆ. ಯಾವ ಥರ ಇರುತ್ತೆ? ಎಲ್ಲದಕ್ಕಿಂತ ಹೆಚ್ಚಿಗೆ ಅಂದರೆ ಮೃತ್ಯು ಭಯ. ಎಲ್ರಿಗೂ ಗೊತ್ತಿದೆ, ನಾವಿವತ್ತಿರ್ತೀವಿ, ಒಂದಲ್ಲ ಒಂದಿನ ನಾವು ಹೋಗಲೇಬೇಕು ಅನ್ನೋದು ಗೊತ್ತಿರುತ್ತೆ. ಆದರೂ ಆ ಭಯ, ಯಾವಾಗ ಹೋಗ್ಬಿಡ್ತೀವೋ, ಏನಾಗುತ್ತೋ, ಈ ಥರ ಆತಂಕಗಳೆಲ್ಲ ನಮ್ಮಲ್ಲಿ ತುಂಬ ಕಾಡ್ತಾ ಇರುತ್ತೆ. ಅದನ್ನೆಲ್ಲ ರಕ್ಷಣೆ ಮಾಡ್ಕೊಳೋದಕ್ಕೆ ಅಪ್ಪಾಜಿಯವರು ನಮಗೆ ದೇವಿ ಕವಚ ಹೇಳಿಕೊಟ್ರು. ಲಲಿತಾ ಸಹಸ್ರನಾಮ ಹೇಗೆ ಅರ್ಥಪೂರ್ಣವಾಗಿ ಹೇಳಿಕೊಟ್ರೋ ಅದೇ ಥರನೂ ದೇವಿ ಕವಚನೂ ನಮಗೆ ಅರ್ಥಪೂರ್ಣವಾಗಿ ಹೇಳಿಕೊಟ್ರು. ಇದರಿಂದ ನಮಗೆ ಮನಸ್ಸಿಗೆ ಬಂದಿದ್ದು ಇದೆಲ್ಲ ಎಂಥದ್ದು ನೋವುಗಳು, ಭಯಗಳು, ಆತಂಕಗಳು ಎಲ್ಲ ಕಡಿಮೆ ಆಗ್ತಾ ಬಂದ್ಬಿಡ್ತು. ಸೊ ಇದನ್ನು ನಾವು ಹೇಗೆ ಅಂತಂದು ಹೇಳಿದರೆ, ಈಗ ರಕ್ಷಾ ಕವಚ ಅಂತಂದು ಹೇಳಿದರೆ ಈಗ ಹೆಲ್ಮೆಟ್ ಹಾಕ್ಕೊಂಡು ಹೋದರೆ ನಮ್ಮ ತಲೆಗೆ ಹೇಗೆ ರಕ್ಷಣೆ ಸಿಗುತ್ತೆ, ಅದೇ ಥರ ದೇವಿ ಕವಚನ ಕೇಳ್ಕೊಂಡು ಹೋದರೆ ನಮಗೆ ರಕ್ಷಣೆ ಸಿಗುತ್ತೆ. ಎಲ್ಲ ನಮ್ಮ ದೇಹದಲ್ಲೇ ಇದೆ. ಯಾವ್ಯಾವ ದೇವತೆಗಳು ನಮ್ಮ ಯಾವ್ಯಾವ ಅಂಗಗಳನ್ನು ರಕ್ಷಿಸ್ತಾರೆ ಅಂತ ಹೇಳಿಬಿಟ್ಟು ದೇವಿ ಕವಚದಲ್ಲಿ ಎಲ್ಲ ಇದೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಆ ಶಕ್ತಿ ನಮ್ಮಲ್ಲಿ ಇದ್ದೇ ಇರುತ್ತೆ. ಹಾಗೆ ಬಿಟ್ಟರೆ ಆ ಶಕ್ತಿ ನಮಗೇನೋ ತೊಂದರೆ ಕೊಡೋದಿಲ್ಲ, ಅದ್ರ ಪಾಡಿಗೆ ಅದಿರುತ್ತೆ. ಆದರೆ ನಾವು ಅದನ್ನು ಉದ್ದೀಪನಗೊಳಿಸಿದಾಗ ಆ ಶಕ್ತಿ ಎಲ್ಲ ಜಾಗೃತವಾಗುತ್ತೆ. ಆ ಶಕ್ತಿ ಜಾಗೃತವಾದಾಗ ನಮ್ಮಲ್ಲಿರೋ ಭಯ, ಆತಂಕಗಳಾಗೆಲ್ಲ ಹೋಗ್ಬಿಟ್ಟು ನಮಗೆ ಒಂದು ಕವಚ, ರಕ್ಷಣೆ, ಧೈರ್ಯ, ಏನು ಜೀವನದಲ್ಲಿ ಭಯ ಎಲ್ಲ ಇತ್ತು ಅದೆಲ್ಲ ಹೋಗಲಾಡಿಸುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಅಪ್ಪಾಜಿ, ಶ್ರೀಮಾತ ಅಪ್ಪಾಜಿಯವರು ನಮಗೆ ದೇವಿ ಕವಚ ಕೊಟ್ಬಿಟ್ಟು ನಮ್ಮಲ್ಲಿರೋ ಭಯ, ಆತಂಕಗಳನ್ನೆಲ್ಲ ನಾಶ ಮಾಡಿದ್ದಾರೆ. ಸೊ ಇನ್ನೆಕ್ಸ್ಟು ದುರ್ಗತಿ ನಾಶಿನಿ. ನಮಗೆ ದುರ್ಗತಿಗಳು ಬರುತ್ತೆ. ಯಾವುದರಿಂದ ಬರುತ್ತೆ? ಒಂದು ಪ್ರಾರಬ್ಧ ಕರ್ಮದಿಂದನೂ ಬರುತ್ತೆ. ಇನ್ನು ಕೆಲವರು ನಮ್ಮಲ್ಲಿಂದ ಹೊಟ್ಟೆ ಕಿಚ್ಚು, ಅಸೂಯೆ ಪಡೋದು ಇದೆಲ್ಲ ಮಾಡ್ತಾರೆ. ನಮ್ಮಲ್ಲಿ ಇರೋರೇ ಮಾಡ್ತಾರೆ. ನಮಗೆ ಅದಕ್ಕೆ ಹೊರಗಡೆಯವರೇ ಬೇಕು ಅಂತ ಏನಿಲ್ಲ. ಮನೆಗಳಲ್ಲೂ ಈ ಥರದ್ದೆಲ್ಲ ಇರುತ್ತೆ. ಆದರೆ ಕೆಲವು ಗೊತ್ತಾಗುತ್ತೆ, ಕೆಲವು ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ದುರ್ಗಾ ಸಪ್ತಶತಿ ಅಂತ ಹೇಳಿಬಿಟ್ಟು ಅಪ್ಪಾಜಿಯವರು ನಮಗೆ 5 ಆಡಿಯೋಗಳನ್ನ ಕಥೆ ಮೂಲಕ ಕಲಿಸ್ಕೊಟ್ರು. ಕಥೆ ಕೇಳಿದ್ರೂ ಅಷ್ಟೇ ಲಾಭ ಬರುತ್ತೆ ಅಂತ. ಒಂದು ದಿನಕ್ಕೆ 20 ನಿಮಿಷ ಹೆಚ್ಚು ಕಡಿಮೆ ಆಡಿಯೋ, ಒಂದೊಂದು ದಿನ ಒಂದೊಂದು. ಅದಕ್ಕೆ ಪ್ರಶಸ್ತವಾದ ದಿನಗಳನ್ನು ಸಹ ಅಪ್ಪಾಜಿ ತಿಳಿಸ್ತಾರೆ. 1 ಲೋಟ ಬಿಸಿ ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅಪ್ಪಾಜಿ ಹೇಳಿದ ಕಥೆನ ಕೇಳೋದಷ್ಟೇ, ಬೇರೆ ಏನೂ ಇಲ್ಲ. ದೇವ್ರ ಮುಂದೆ ಕೂತ್ಕೊಂಡು ಕೇಳಿಬಿಟ್ಟು ಮನಸ್ಸಲ್ಲಿ ಓಂ ಹ್ರೀಂ ಪರಾಶಕ್ತಿ ನಮಃ ಅಂತ ಹೇಳ್ಕೊಂಡು ಬರೋದು. 5 ದಿನದ ಕೊನೆಯ ದಿನ ಪೂಜೆ ಮಾಡಿ ಮೊಸರನ್ನ ನೈವೇದ್ಯಕ್ಕೆ ಇಡಬೇಕು. ಮೊಸರನ್ನಕ್ಕೆ ಉಪ್ಪು ಹಾಕಬೇಕು ಅಷ್ಟೇ. ಅಷ್ಟು ಮಾಡಿದ್ರೆ ನಮಗೆ ಅದರಿಂದ ದುರ್ಗತಿಗಳು ಏನೇನಿದೆಯೋ ಎಲ್ಲ ನಾಶವಾಗಿ ಹೋಗುತ್ತೆ. ಇದರ ಅನುಭವಗಳು ನಮಗೆ ತುಂಬ ಆಗಿದೆ. ಈಗ ಕೆಲವರಿಗೆ ಕೆಲಸಗಳಿಗೆ ಹೋಗೋದು, ಅದು ಇದು ಅವ್ರದ್ದು ತಾಪತ್ರಯಗಳು ಏನೋ ಇರುತ್ತೆ. ಅವರಿಗೆ ಎಲ್ಲ 5 ದಿವಸನೂ ಕೂತ್ಕೊಂಡು ಮಾಡೋಕ್ಕಾಗಲ್ಲ. ಅದಕ್ಕೆ ಅಪ್ಪಾಜಿಯವರು ಏನು ಮಾಡಿದ್ದಾರೆ, ಅದನ್ನೆಲ್ಲ ಅನುಷ್ಠಾನ ಮಾಡಿ ನಮಗೆ ಒಂದೇ ದಿನನ ಕಥೆ ಕೇಳಿದ್ರೂ ಸಾಕು, ಅದ್ರ ಪೂರ್ಣ ಫಲ ಸಿಗುತ್ತೆ ಅಂತ ಹೇಳಿಬಿಟ್ಟು ಅಪ್ಪಾಜಿಯವರು ನಮಗೆ ಅದನ್ನು ಕಳಿಸ್ಕೊಟ್ಟಿದ್ದಾರೆ. ಯಾಕಂದರೆ ಇದನ್ನು ಕಥೆ ಮೂಲಕ ಹೇಳೋದು ಒಳ್ಳೆಯದು ಅನ್ನೋ ಒಂದು ಅಭಿಪ್ರಾಯನೂ ಇದೆ. ಯಾಕಂದರೆ ಇದರಲ್ಲಿ 13 ಅಧ್ಯಾಯಗಳು ಬರುತ್ತೆ, 700 ಶ್ಲೋಕಗಳು ಬರುತ್ತೆ. ಅದನ್ನೆಲ್ಲ ಕ್ರಮಬದ್ಧವಾಗಿ ಹೇಳಬೇಕು, ಅನುಷ್ಠಾನ ಮಾಡಬೇಕು. ಇದೆಲ್ಲ ನಮ್ಮ ಸಂಸಾರಸ್ಥರಿಗೆ ಎಲ್ಲ
ತುಂಬ ಕಷ್ಟ ಸಾಧ್ಯ. ಅದಕ್ಕೆ ಅದನ್ನೆಲ್ಲ ತಿಳ್ಕೊಂಡ ನಮ್ಮ ಶ್ರೀಮಾತೆ ಅಪ್ಪಾಜಿಯವರು ನಮಗೆ ಅದನ್ನೆಲ್ಲ ಕಥೆ ಮೂಲಕ ಹೇಳ್ಕೊಂಡ್ಬಿಟ್ಟು ನಮ್ಮಲ್ಲಿ ಏನೇನಿದೆಯೋ ದುರ್ಗತಿಗಳು ಎಲ್ಲ ನಾಶವಾಗಿ ಈಗಂತೂ ನಮ್ಮಲ್ಲಿ ನಾವು ಕಾಣಂಗೆ ತುಂಬ ಜನಗಳು ಅದರಿಂದ ಸಂತೋಷ ಪಟ್ಕೊಂಡಿದ್ದಾರೆ. ಸೊ ಅದರ ಅನುಭವ, ಅವರು ಸಂತೋಷನ ಹಂಚ್ಕೊಳ್ಳೋದು ಒಬ್ಬರು ನಮ್ಮ ಡಿವೋಟಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಅವ್ರದ್ದು ಆಡಿಯೋನ ಕೇಳಿ. ಜೈ ಶ್ರೀಮಾತಾ. ನಾನು ಪಾರ್ವತಿ ಅಂತ. ಅಪ್ಪಾಜಿ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳು. ನಾನು ಒಂದು ವಿಷಯ ಹೇಳಬೇಕು ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ದಿನದ ಕೆಳಗೆ ನಮ್ಮದೊಂದು ಸೈಟು ಮಾರಾಟ ಆಗೋಕ್ಕೆ ಬಹಳ ಕಷ್ಟಪಟ್ವಿ. ಒಬ್ಬರು ಅಡ್ವಾನ್ಸ್ ಕೊಟ್ಬಿಟ್ಟು 1 ತಿಂಗಳಾದಮೇಲೆ ನಮಗೆ ಬೇಡ ಅಂತ ದುಡ್ಡು ವಾಪಸ್ ಇಸ್ಕೊಂಡು ಹೋದರು. ಅದಾದಮೇಲೆ ಇನ್ನೊಬ್ಬರು ಬಂದು ಯಾವುದೋ ಒಂದು ಪೇಪರ್ ಇಲ್ಲ, ಅದನ್ನ ತಂದು ಕೊಡ್ತೀನಿ ಅಂಥೇಳಿ 2 ಲಕ್ಷ ಇಸ್ಕೊಂಡು ಹೋದರು. ಏನೋ ಒಂದು ಝೀರಾಕ್ಸ್ ಪೇಪರ್ ತಂದು ಕೊಟ್ಟರು. ಆಮೇಲೆ ನಾನೇ ಮಾರಿಸ್ಕೊಡ್ತೀನಿ ಅಂತ 6 ತಿಂಗಳಾದರೂ ಏನೂ ಆಗಲಿಲ್ಲ. ಆಮೇಲೆ ಪೇಪರ್ ನಾನೇ ವಾಪಸ್ ಇಸ್ಕೊಂಡ್ಬಿಟ್ಟು ಬೇರೆಯವ್ರಿಗೆ ಏನು ಮಾಡೋದು ಅಂತ ಮುಂಚೆ ಅಪ್ಪಾಜಿದು ದುರ್ಗಾ ಸಪ್ತಶತಿನ ಶ್ರದ್ಧೆಯಿಂದ ಮಾಡಿದೆ. ಆಶೀರ್ವಾದಕ್ಕೆ ಕಳಿಸ್ದೆ. ಆಶೀರ್ವಾದ ಬಂದು ಒಂದು 15 ದಿನದಲ್ಲಿ ಬೇರೆ ಯಾರೋ ಒಬ್ಬರು ಬಂದು ಅಗ್ರಿಮೆಂಟ್ ಮಾಡಿಕೊಂಡು ಅಡ್ವಾನ್ಸ್ ಕೊಟ್ಟು ಹೋದರು. ಅದಾದ 15 ದಿನಕ್ಕೆ ರಿಜಿಸ್ಟ್ರ್ ಮಾಡಿಸ್ಕೊಂಬಿಟ್ರು. ಇದನ್ನು ಅಮ್ಮನ ಆಶೀರ್ವಾದ, ಆದರೆ ಅಪ್ಪಾಜಿಯ ಕೃಪೆ ಎರಡೂ ನಮ್ಮ ಮೇಲಿತ್ತು. ಹಾಗಾಗಿ ಅಪ್ಪಾಜಿಯವರಿಗೆ ನಾವು ಎಷ್ಟು ಸಲ ಪುನಃ ನಮಸ್ಕಾರ ಮಾಡಿದರು ನಾವು ಏನು ತೀರ್ಸೋಕ್ಕಾಗಲ್ಲ. ಎಷ್ಟು ನಮಗೆ ಅನುಕೂಲ ಆಯಿತು ಅಂತಂದರೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಪ್ಪಾಜಿಯವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಈಗ ಏನಾಗ್ತಾ ಇದೆ ಅಂತಂದು ಹೇಳಿದ್ರೆ, ಈಗ ಎಲ್ಲರ ಹತ್ರನೂ ಈಗ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ. ಅದು ಏನು ಅಂದರೆ ದುಡ್ಡಿನ ಸಮಸ್ಯೆ ಅಂದರೆ ಭಾಳ ಕಷ್ಟ. ಯಾಕಂದರೆ ದುಡ್ಡೇ ದೊಡ್ಡಪ್ಪ ಅಂತ ಹೇಳ್ತಾರೆ. ದುಡ್ಡಿಲ್ದಂದರೆ ಏನೂ ಆಗಲ್ಲ. ದುಡ್ಡಿಲ್ದಿದ್ರೆ ನಮ್ಮನ್ನು ಯಾರೂ ಆಧರಿಸೋದೂ ಇಲ್ಲ. ಆ ಥರ ಅನುಭವಗಳೂ ನಮಗೆಲ್ಲ ಆಗೋಗ್ಬಿಟ್ಟಿದೆ. ದುಡ್ಡಿದ್ರೆ ಎಲ್ಲರೂ ಒಂಥರ ಸತ್ಕರಿಸ್ತಾರೆ, ಎಲ್ಲ ಮಾಡ್ತಾರೆ. ಸೊ ಇದಕ್ಕೆಲ್ಲ ಪಾರಗಳು. ಕೆಲವ್ರಿಗೆ ಏನಾಗುತ್ತೆ, ಕೆಲಸ ಇರೋದಿಲ್ಲ, ಓದಿರ್ತಾರೆ, ಆಮೇಲೆ ಕೆಲವರು ಬಿಸ್ನೆಸ್ ಮಾಡ್ತಿರ್ತಾರೆ, ಅವ್ರಿಗೆ ಕೈ ಹತ್ತುತ್ತಾ ಇರಲ್ಲ. ಈ ಥರ ತುಂಬ ಸಮಸ್ಯೆಗಳೆಲ್ಲ ಇದೆ. ಇದಕ್ಕೆಲ್ಲ ಒಂದು ಪರಿಹಾರ ಅಂತ ಹೇಳಿಬಿಟ್ಟು ಅಪ್ಪಾಜಿಯವರು ನಮಗೆ ಲಕ್ಷ್ಮೀ ಹೃದಯ ಅಂತ ಪೂಜೆ ಮಾಡೋದು ಪುಸ್ತಕದ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ಇದನ್ನು ಪೂಜೆ ಮಾಡಿ ತುಂಬ ಜನಕ್ಕೆ ಲಕ್ಷ್ಮೀ ಕಟಾಕ್ಷ ತೋರ್ತಿದೆ. ಸೊ ಇದು ಪೂಜೆ ಅಂತಂದು ಹೇಳಿಬಿಟ್ರೆ ಇದೇನು ತುಂಬ ಕಷ್ಟದ್ದು ಅಂತ ಏನೂ ಅಲ್ಲ. ಈಗ ನಮ್ಮನೆಗೆ ಯಾರಾದರೂ ಮನೆಗೆ ಅತಿಥಿಗಳು ಬಂದರೆ, ಅವರು ಇವರು ಅಮ್ಮ ಎಲ್ಲ ಬಂದರೆ ನಾವು ಹೇಗೆ ಅವ್ರನ್ನ ಸತ್ಕರಿಸ್ತೀವಿ, ಅದೇ ಥರ ಪೂಜೆ ಅಂತ. ಸೊ ಸ್ವತಃ ಜಗನ್ಮಾತೆ ನಾರಾಯಣನ ಸಮೇತ ಬಂದಾಗ ಅವಳನ್ನ ಸತ್ಕರಿಸಿ ಕೂರಿಸಿ ಒಂದು ಮನೆಯಲ್ಲಿ ಏನಿದೆಯೋ ಅದರಿಂದ ನಾವು ಪೂಜೆ ಮಾಡಿ ಸತ್ಕರಿಸೋದೇ ಆತಿಥ್ಯ ಅಂತೀವಿ, ಅದೇ ಪೂಜೆ. ಆದರೆ ಅದಕ್ಕೆ ಪ್ರೇಮ ತುಂಬಬೇಕು ಅಂತ ಹೇಳ್ತಾರೆ. ನಾವು ಈಗ ಯಾರಾದರೂ ಬಂದರೆ ಅವ್ರನ್ನ ತುಂಬ ವರ್ಷಗಳೆಲ್ಲಾದರೂ ಬಂದರೆ ಇಷ್ಟೊಂದು ಸಂತೋಷವಾಗಿ ನಾವು ಅವ್ರನ್ನ ಆಧರಿಸ್ತೀವಲ್ವ, ಅದೇ ಥರ ಸ್ವತಃ ಜಗನ್ಮಾತೆ ನಾರಾಯಣ ಸಮೇತ ಬಂದಾಗ ನಾವೇನು ಮಾಡ್ತೀವಿ, ಅದೇ ಪ್ರೇಮಪೂರ್ವಕವಾದ ಪೂಜೆ. ಅದಕ್ಕೆ ಏನು ಮಾಡ್ತಾರೆ, ಅಪ್ಪಾಜಿಯವರು ನಮಗೆ ಆಡಿಯೋ ಕಳಿಸ್ಕೊಡ್ತೀರಾ, ಪೂಜೆ ವಿಧಾನ ಎಲ್ಲ ಕಳಿಸಿದ್ದಾರೆ. ಸೊ ಅದೇ ಥರ ಪೂಜೆ ಮಾಡ್ಬೋದು. ಈ ಥರ ಪೂಜೆ ಮಾಡೋದ್ರಿಂದ ತುಂಬ ಜನಗಳಿಗೆ ಲಕ್ಷ್ಮೀ ಕಟಾಕ್ಷ ದೊರೆತಿದೆ ಅಂತ ಹೇಳ್ಬೋದು. ಆಮೇಲೆ ಇದ್ರ ಅಭಿಮಂತ್ರವಾದ ತೀರ್ಥ ಅಂತ ಹೇಳ್ತಾರೆ ಅಪ್ಪಾಜಿ. ಸೊ ಅದು ಅಭಿಮಂತ್ರವಾದ ತೀರ್ಥ ಅಂದರೆ ಏನಿಲ್ಲ, ಒಂದು ಪಂಚಪಾತ್ರೆಯಲ್ಲಿ ಒಂದು ತುಳಸಿ ದಳ ಹಾಕಿ ಮುಚ್ಚಿಟ್ಕೊಂಡ್ಬಿಟ್ಟು ಅಪ್ಪಾಜಿಯವ್ರು ಕಳಿಸಿದ್ದ ಲಕ್ಷ್ಮೀ ಹೃದಯ ಕಥೆನ ಕೇಳೋದಷ್ಟೇ. ಅದನ್ನು ಕೇಳಿಬಿಟ್ಟು ಆ ಮಂತ್ರನ ಕೊಡಿಸಿದ್ರೆ ಗರ್ಭಿಣಿ ಸ್ತ್ರೀಯರಲ್ಲಿ ಒಳ್ಳೆಯ ಮಕ್ಕಳು ಹುಟ್ಟುತ್ತವೆ, ಮತ್ತು ಶ್ರೀಪತಿಯೇ ಹುಟ್ಟುತ್ತಾನೆ ಅಂತ ಉಲ್ಲೇಖನೂ ಇದೆ. ಇದು ಅಥರ್ವಣ ವೇದದಲ್ಲಿ ಬಂದಿದೆ. ಆಮೇಲೆ ಇನ್ನೊಂದೇನು ಹೇಳಬೇಕು ಅಂತಂದು ಹೇಳಿದರೆ, ಈ ಲಕ್ಷ್ಮೀ ಹೃದಯ ಪೂಜೆ ಮಾಡಿದ ನನ್ನ ಅನುಭವ ಅಂತೂ ಹೇಳೋಕ್ಕೆ ಅಸಾಧ್ಯ ಅಂತ ಅನಿಸುತ್ತೆ. ಅದನ್ನು ನಾನು ಮತ್ತೆ ಹಂಚ್ಕೋತೀನಿ. ಆಮೇಲೆ ಇನ್ನೊಂದು ಅಥರ್ವಣ ವೇದದಲ್ಲಿ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ, ಬ್ರಹ್ಮ ಬರೆದಿರ್ತಾನಲ್ಲ ನಮ್ಮ ಹಣೆ ಬರಹನ, ಅದನ್ನು ಅಳಿಸಿ ಸೌಭಾಗ್ಯವನ್ನು ಕೊಡುವಂಥ ಒಂದು ಶಕ್ತಿ ಇರೋದು ಲಕ್ಷ್ಮಿಗೆ ಮಾತ್ರ ಅಂತ ಹೇಳ್ತಾರೆ. ಸೊ ಅದರಿಂದ ಎಲ್ಲರಿಗೂ ಲಕ್ಷ್ಮಿ ಬೇಕು, ಲಕ್ಷ್ಮೀ ಪೂಜೆ ಮಾಡಬೇಕು. ಲಕ್ಷ್ಮೀ ಹೃದಯ ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ತುಂಬ ಎಲ್ಲ ಥರದ್ದು ಬದಲಾವಣೆಗಳು ಎಲ್ಲ ಆಗುತ್ತೆ ಅಂತ ಹೇಳ್ಬೋದು. ಇದಕ್ಕೆ ನನ್ನ ಅನುಭವ ಅಂತ ಹೇಳಬೇಕು ಅಂತಂದರೆ, ಅಪ್ಪಾಜಿಯವರು ಹೇಳಿಕೊಟ್ಟು ಲಕ್ಷ್ಮೀ ಹೃದಯ ಪೂಜೆ ಮಾಡೋಕ್ಕೆ ಶುರು ಮಾಡಿದೆ. ತಿಂಗಳಿಗೆ ಒಂದೇ ಪೂಜೆ ನಾನು ಮಾಡ್ತಾ ಇದ್ದಿದ್ದು.
ತಿಂಗಳಿಗೆ ಒಂದೊಂದು ಪೂಜೆ ಒಂದೊಂದು ತಿಂಗಳು ಮಾಡಿ, ಹೆಚ್ಚು ಕಡಿಮೆ ನಾನು 1 ವರ್ಷದವರೆಗೂ 1 ತಿಂಗಳು ಬಿಡದೆ ಪೂಜೆ ಮಾಡಿದೆ. ಅದರಿಂದ ಎಷ್ಟು ಬದಲಾವಣೆ ಆಯಿತು ಅಂದರೆ, ಆವಾಗಿನ ನನ್ನ ಯಜಮಾನಿಗೆ ರಿಟೈರ್ಮೆಂಟ್ ಆಗಿತ್ತು. ಸೊ ಅವ್ರದ್ದು ಪೆನ್ಷನ್ ಹಣ ಎಲ್ಲ ಬಂದಿರಲಿಲ್ಲ. ಅದು ಪೂಜೆ ಮಾಡಿನೇ ಅವರು ಹೋದರು ಅಲ್ಲಿಗೆ ಪೆನ್ಷನ್ದು ಸೆಟ್ಲ್ಮೆಂಟ್ಗೆ, ಅದು ಸೆಟ್ಲಾಯಿತು. ಮಗನಿಗೆ ಮದುವೆಗೆ ಹೆಣ್ಣು ಹುಡುಕ್ತಾ ಇದ್ವಿ, ಒಂದು 15 ದಿವಸದಲ್ಲೇ ಅದು ಆಗೋಯ್ತು. ಆಮೇಲೆ ಅವನು ಎಕ್ಸ್ಪೆಕ್ಟೇಷನ್ಗೆ ಮೀರಿ ಅವನಿಗೆ ಸಂಬಳ ಇರೋವಂಥ ಕೆಲಸ ಸಿಕ್ತು. ಸೊ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕು. ಬೇರೆಯವರು ಇದಕ್ಕೆ ಅನುಭವಗಳನ್ನ ಬೇಕಾದಷ್ಟು ಜನ ಪಡ್ಕೊಂಡಿದ್ದಾರೆ. ಅದರಲ್ಲಿ ಒಬ್ಬರು ನಮ್ಮ ಜೊತೆ ಹಂಚ್ಕೊಂಡು ಇದ್ದಾರೆ. ಅವ್ರದ್ದನ್ನು ನಾನು ಆಡಿಯೋನು ಪ್ಲೇ ಮಾಡೋಣ ಅಂತ ಇದ್ದೀನಿ. ಸೊ ಅಷ್ಟು. ಜೈ ಶ್ರೀಮಾತಾ. ನಾನು ಭಾಗ್ಯಲಕ್ಷ್ಮಿ. ಕಳೆದ 4 ವರ್ಷಗಳಿಂದ ಗ್ರೂಪಿಗೆ ಜಾಯಿನ್ ಆಗಿದ್ದೆ. 2021ರಲ್ಲಿ ಮೊದಲ ಬಾರಿ ಅಪ್ಪಾಜಿಯವರ ಭೇಟಿಯಾದಾಗ ಆಶೀರ್ವಾದದಿಂದ ನನ್ನ ಮಗನಿಗೆ ಕೆಲಸ ಸಿಕ್ಕಿತು. ಅನಂತರ 6 ತಿಂಗಳಲ್ಲಿ ಕೆಲಸ ಹಾಗೂ ಮದುವೆಯೂ ಕೂಡ ಆಯಿತು. ನಿರಂತರವಾಗಿ 1 ವರ್ಷ ಲಕ್ಷ್ಮೀ ಹೃದಯ ಪೂಜೆ ಹಾಗೂ ದುರ್ಗಾ ಸಪ್ತಶತಿ ಎರಡನ್ನೂ ಮಾಡುತ್ತಾ ಬಂದೆ. 1 ವರ್ಷದ ತನಕ ಮಾಡಿದೆ. ವರ್ಷ ಮುಗಿಯುವುದರೊಳಗೆ ಮದುವೆಯೂ ಆಯಿತು, ಕೆಲಸವೂ ಸಿಕ್ಕಿತ್ತು. ಇತ್ತೀಚೆಗೆ ನನ್ನ ಆರೋಗ್ಯದಲ್ಲಿ ಸರಿ ಇಲ್ಲದ ಇದ್ದಾಗ ಆ ಸಮಯದಲ್ಲಿ ಅಪ್ಪಾಜಿಯವರ ಪೂರ್ಣ ಆಶೀರ್ವಾದ ಕೇಳಿದೆ. ಅವರು ಆಶೀರ್ವಾದ ಮಾಡಿದರು. ನಾನು ಈಗ ಚೇತರಿಸಿಕೊಂಡಿದ್ದೇನೆ. ಇದೇ ನಿಮ್ಮ ಭಾಗ್ಯಲಕ್ಷ್ಮಿ. ಜೈ ಶ್ರೀಮಾತಾ. ಅಪ್ಪಾಜಿ ನಮಗೆ ಪೂರ್ಣ ಆಶೀರ್ವಾದ ಸಿಗಲಿ ನಮ್ಮ ಕುಟುಂಬಕ್ಕೆ. ಜೈ ಶ್ರೀಮಾತಾ. ಜೈ ಶ್ರೀಮಾತಾ. ಜೈ ಶ್ರೀಮಾತಾ ಅಪ್ಪಾಜಿ. ನಾನು ಸುಮಾ ಅಂತ ಕೆನಡಾದಿಂದ ಮಾತಾಡ್ತಾ ಇದ್ದೀನಿ. ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು ಅಪ್ಪಾಜಿ. ನಾನು 2023 ಅಕ್ಟೋಬರ್ನಲ್ಲಿ ನಿಮ್ಮ ಜೊತೆ ಮಾತಾಡಿ ನನಗೆ ಸ್ವಂತ ಮನೆ ಬೇಕು ಅಂತ ಕೇಳಿಕೊಂಡೆ. ಆವಾಗ ಲಕ್ಷ್ಮೀ ಹೃದಯ ರಹಸ್ಯ ಆಲ್ಮೋಸ್ಟ್ ದಿನ ಕೇಳಿ ಮತ್ತು ಫ್ರೈಡೇಸು ಕುಂಕುಮಾರ್ಚನೆ ಎಲ್ಲ ಮಾಡ್ತಾಯಿದ್ದೆ. 3 ತಿಂಗಳಲ್ಲಿ ನನಗೆ ಸ್ವಂತ ಮನೆಗೆ ಹೋಗೋ ಅದೃಷ್ಟ ಆಯಿತು ಅಪ್ಪಾಜಿ. ನನ್ನ ಹಸ್ಬೆಂಡ್ಗೆ ಕೋವಿಡ್ ಟೈಮಲ್ಲಿ ಕೆಲಸ ಇರಲಿಲ್ಲ. ಒಂದು ಆಫೀಸ್ಗೆ ಹೋಗಿ ಅಲ್ಲಿ ಕೆಲಸ ಬೇಕು ಅಂತ ಕೇಳಿಕೊಂಡು ರೆಸ್ಯೂಮ್ ಕೊಟ್ಟರು. ತಕ್ಷಣವೇ ಇಂಟರ್ವ್ಯೂ, ಆವಾಗ ಓಂ ಹ್ರೀಂ ಪರಾಶಕ್ತಿಯೇ ನಮಃ ಅಂತ ಹೇಳಿಕೊಂಡು ಒಳಗೆ ಹೋದರು. ರೆಸ್ಯೂಮ್ ಕೊಟ್ಟರು. ಅವರು ತಕ್ಷಣವೇ ಇಂಟರ್ವ್ಯೂ ಮಾಡಿ ಒಂದೇ ವಾರದಲ್ಲಿ ಪರ್ಮನೆಂಟ್ ಕೆಲಸ ಸಿಕ್ತು ಅಪ್ಪಾಜಿ. ಇದಕ್ಕಿಂತ ಪವಾಡ ಇಲ್ಲ. ಇನ್ನೊಂದು ಪವಾಡ ಆಯಿತು ಅಪ್ಪಾಜಿ. ನಾವು ಒಂದು ಅಪಾರ್ಟ್ಮೆಂಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಅದನ್ನು ಮಾರಬೇಕಾಗಿತ್ತು. ಯಾರೂ ಒಂದು ಕ್ಲೈಂಟ್ ಬರ್ತಾ ಇರಲಿಲ್ಲ, ಯಾಕೆಂದರೆ ಇಲ್ಲಿ ತುಂಬ ಮಾರ್ಕೆಟ್ ಡೌನ್ ಆಗಿತ್ತು. ಆವಾಗ ನಾನು ಒಂದು ದಿನ ಬೆಳಗ್ಗೆ ಸಂವೇದನೆ ಮಾಡಿಕೊಂಡೆ, ಇವತ್ತು ಹೆಂಗಾರು ಮಾಡಿ ಒಂದೇ ಒಂದು ಬೈಯರ್ ಬಂದು ನಮ್ಮ ಮನೆಗೆ ಕೊಂಡ್ಕೊಳ್ಳೋ ಹಂಗಾಗಲಿ ಅಂತ. ಅವತ್ತು ರಾತ್ರಿಯೇ ನಾನು ಬೆಳಗ್ಗೆ ಕೇಳಿಕೊಂಡೆ. ಅವತ್ತು ರಾತ್ರಿಯೇ ಒಂದು ನ್ಯೂಸ್ ಬಂತು, ಒಬ್ಬರು ಇಂಟ್ರೆಸ್ಟೆಡ್ ಇದ್ದಾರೆ ಅಂತ. ಮತ್ತು ಅದು ಆಲ್ಮೋಸ್ಟ್ ಒಂದು ಮಂತಲ್ಲಿ ಎಲ್ಲ ಸೆಟ್ಲ್ ಆಗೋಯ್ತು ಅಪ್ಪಾಜಿ. ಇದು ಪವಾಡ ಅಂತಲೇ ಹೇಳಬೇಕು. ಯಾಕೆಂದರೆ ಎಷ್ಟು ಜನಕ್ಕೆ ಸೇಲ್ ಆಗ್ತಾ ಇರಲಿಲ್ಲ. ನಮ್ಗೆ ಅದು ಹೆಂಗಾಯಿತು ಅದೆಲ್ಲ ನಿಮ್ಮದೇ ಆಶೀರ್ವಾದ. ಥ್ಯಾಂಕ್ ಯು ಅಪ್ಪಾಜಿ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀ ಮಾತಾ ಅಪ್ಪಾಜಿ. ನನಗೆ ಯಾಕೋ ಇನ್ನೊಂದು ಸ್ವಲ್ಪ ಲಕ್ಷ್ಮೀ ಹೃದಯದ ಬಗ್ಗೆ ಮಾತಾಡೋಣ ಅಂತ ಅನ್ನಿಸ್ತಾ ಇದೆ. ಈಗ ಲಕ್ಷ್ಮೀ ಹೃದಯನ ಅಪ್ಪಾಜಿಯವರು ಪ್ರತಿ ಸರಿ ಹುಣ್ಣಿಮೆನಲ್ಲೂ ಪೂಜೆ ಅಥವಾ ಕುಂಕುಮಾರ್ಚನೆ ಮಾಡಿಸ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಲಕ್ಷ್ಮೀ ಹೃದಯ ಹೋಮಗಳು ತುಂಬ ಕಡೆ ನಡೆದಿದೆ. ಅದರಿಂದ ತುಂಬ ಜನರ ಆರ್ಥಿಕ ಸಮಸ್ಯೆಗಳೆಲ್ಲ ಬಗೆಹರಿದು ಹೋಗ್ಬಿಟ್ಟಿದೆ. ಸೊ ಈ ಲಕ್ಷ್ಮೀ ಹೃದಯನ ಪೂಜೆನ 5 ಶುಕ್ರವಾರ ಕಂಟಿನ್ಯೂಸ್ ಆಗಿ 5 ಶುಕ್ರವಾರ ಯಾರು ಮಾಡ್ತಾರೋ ಅವ್ರ ಮನೆಯಲ್ಲಿ ಸ್ಥಿರವಾಗಿ ಲಕ್ಷ್ಮಿ ಇರ್ತಾಳೆ ಅನ್ನೋ ಉಲ್ಲೇಖನೂ ಇದೆ. ಅದು ಅಥರ್ವಣವೇದದಲ್ಲಿ ಹೇಳಿದ್ದಾರೆ. ಕೆಲವ್ರಿಗೆ ಆಗದೆ ಹೋದರೂ ಶುಕ್ರವಾರದ ದಿವಸ ಈಗ ನಾನು ತೋರಿಸಿದ್ನಲ್ಲ, ಅದು ಲಕ್ಷ್ಮೀ ಹೃದಯ ಪುಸ್ತಕನ ಇದನ್ನು ದೇವ್ರ ಮನೇಲಿಟ್ಟು ಸಾಯಂಕಾಲ ಇದಕ್ಕೆ ದೇವ್ರ ದೀಪ ಹಚ್ಬಿಟ್ಟು ಒಂಚೂರು ಹೂವು ಅರ್ಶಿನ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡಿದ್ರು ಅದ್ರ ಫಲ ಸಿಗುತ್ತೆ ಅಂತಲೂ ಹೇಳ್ತಾರೆ. ಅಪ್ಪಾಜಿಯವರು ಇದ್ರ ಬಗ್ಗೆ ಒಂದು ಆಡಿಯೋನೂ ಕಳಿಸಿದ್ದಾರೆ. ಅದನ್ನು ಕೇಳಿಕೊಂಡ್ರೂ ಸಹ
ಅದು ಪೂರ್ಣ ಫಲ ಸಿಗುತ್ತೆ ಅಂತ ಅನಿಸುತ್ತೆ. ಈಗ ಲಕ್ಷ್ಮೀ ಹೃದಯ ಪೂಜೆ ಮಾಡಿದ ಲಕ್ಷಾಂತರ ಜನಗಳಲ್ಲಿ ಉದ್ಯೋಗ ಸಮಸ್ಯೆ, ಹಣಕಾಸಿನ ಸಮಸ್ಯೆ ತುಂಬ ಬಗೆಹರಿದಿದೆ. ಇದೆಲ್ಲ ಭವಾನಿ ಭಾವನಾ ಗಮ್ಯದಲ್ಲಿ ನೋಡ್ತೀವಿ. ಎಲ್ಲರೂ ನಮಗೆ ದುಡ್ಡು ಕೊಟ್ಟಿದ್ದು ಬರಲೇ ಇಲ್ಲ, ಅಪ್ಪಾಜಿ ನಾವು ಇದನ್ನು ಪೂಜೆ ಮಾಡಿದ್ವಿ, ನಮಗೆ ಅದೆಲ್ಲ ಬಂದ್ಬಿಡ್ತು ಅಂತ ಹೇಳ್ತಾರೆ. ಕೆಲವರಂತೂ ಇವತ್ತು ಬರಲ್ಲ ಅಂತ ಹೇಳಿದ ದುಡ್ಡು ನಾವು ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ವಿ, ಮಾರನೇ ದಿನ ಅವರು ಗೌರವವಾಗಿ ಬಂದ್ಬಿಟ್ಟು ನಮಗೆ ಹಣ ದುಡ್ಡು ಕೊಟ್ಟೋದ್ರು ಅಂತ ಹೇಳ್ತಿರ್ತಾರೆ. ಈ ಥರ ಆಮೇಲೆ ಮನೆ ಕಟ್ಟೋರು ಅವ್ರಿಗೂ ಎಲ್ಲ ತುಂಬ ಸಮಸ್ಯೆಗಳು ಇದ್ದಿತ್ತು, ಹಣಕಾಸಿನ ಸಮಸ್ಯೆ, ಅವರಿಗೆ ಲೋನು ಗೀನು ಏನು ಸಿಗದೆ ಹೋದೆಲ್ಲ ಆಗಿರುತ್ತೆ. ಅಂಥ ಟೈಮ್ನಲ್ಲೂ ಅವರೆಲ್ಲ ಲಕ್ಷ್ಮೀ ಹೃದಯ ಪೂಜೆ ಮಾಡಿಕೊಂಡು ಹೋಗಿ ಅದನ್ನು ಮಾಡಿದಾಗ ಅವರಿಗೆಲ್ಲ ಲೋನು ಎಲ್ಲ ಸಿಕ್ಬಿಟ್ಟು ಅವರು ಎಲ್ಲ ಸಂತೋಷವಾಗಿದ್ದಾರೆ. ಸೊ ತುಂಬ ಜನರ ಆರ್ಥಿಕ ಸಮಸ್ಯೆನೂ ಬಗೆಹರಿದಿದೆ. ಅದಕ್ಕೆಲ್ಲ ಲಕ್ಷ್ಮೀ ಹೃದಯ ಪೂಜೆನೇ ಶ್ರೇಷ್ಠ ಅಂತ ನನಗೆ ಅನಿಸುತ್ತೆ. ಲಕ್ಷ್ಮಿ ಎಲ್ಲರಿಗೂ ಬೇಕೇ ಬೇಕಲ್ವಾ, ಅದರಿಂದ ಮೊದಲು ಎಲ್ಲರೂ ಲಕ್ಷ್ಮೀ ಹೃದಯನ ಪೂಜೆ ಮಾಡೋದೇ ಜಾಸ್ತಿ ಆಗಿದ್ದಾರೆ ಅಂತ ನನಗನ್ಸುತ್ತೆ. ಇದುವರೆಗೂ ನಾನು ಅಪ್ಪಾಜಿಯವರ ಶಕ್ತಿ ಪ್ರಯೋಗದ ಬಗ್ಗೆ, ಪೂಜೆಗಳ ಬಗ್ಗೆ ಎಲ್ಲ ವಿವರವಾಗಿ ಹೇಳಿದ್ದೀನಿ. ಸೊ ಅಪ್ಪಾಜಿಯವರು ಸತ್ಸಂಗಗಳಲ್ಲಿ ಕೆಲವು ಪ್ರಸಾದ ರೂಪದಲ್ಲೂ ಶಕ್ತಿ ತುಂಬಿ ಪ್ರಸಾದಗಳನ್ನು ಕೊಡ್ತಾರೆ. ಅದು ಒಂದೊಂದನ್ನೇ ನಾನು ನಿಮಗೀಗ ಹೇಳ್ತಾ ಹೋಗ್ತೀನಿ. ಮೊದಲು ಇದು ಹರಿದ್ರಾಮೃತ. ಇದ್ರ ಬಗ್ಗೆ ನಾನು ಹೇಳೇ ಇದ್ದೀನಿ ಅವಾಗಲೇ. ಹರಿದ್ರಾಮೃತ, ಅರಿಶಿನ, ಅದಕ್ಕೆ ಹೇಮಾದೇವಿಯವರ ಹೆಸರು ಕೊಟ್ಟು ಹರಿದ್ರಾಮೃತ ಅಂತ ಮಾಡಿದರು. ಇದು ತುಂಬ ಜನಕ್ಕೆ ಪುನರ್ಜನ್ಮ ಕೊಡ್ತು ಅಂತ ಹೇಳಿದ್ನಲ್ಲ, ಅದು ಇದೇನೆ. ಇದನ್ನೇ ಒಂದು ಚಿಟಿಕೆ ರಾತ್ರಿ ಹಾಲು ಅಥವಾ ನೀರಲ್ಲಿ ಹಾಕಿಬಿಟ್ಟು ಆರೋಗ್ಯ ಸಮಸ್ಯೆ ಇರೋರು, PCOD ಪ್ರಾಬ್ಲಮ್ ಇರೋರು ಯಾರು ಬೇಕಾದರೂ ತಗೋಬೋದು. ಇದರಿಂದ ತುಂಬ ಜನಗಳಿಗೆ ಆರೋಗ್ಯದ ಸಮಸ್ಯೆ ಇತ್ತು ಬಗೆಹರಿದಿದೆ ಅಂತ ಹೇಳ್ಬೋದು. ಇದು ಹರಿದ್ರಾಮೃತ. ನೆಕ್ಸ್ಟ್ ಇದಾದ ನಂತರ ಮಂತ್ರಾಕ್ಷತೆ. ಇದು ಮಂತ್ರಾಕ್ಷತೆ ಅಂದರೆ ಏನು? ಇದು ಮೊದಲು ಅಕ್ಕಿ ಆಗಿತ್ತು. ಅದಕ್ಕೆ ತುಪ್ಪ ಸ್ವಲ್ಪ ಅರಿಶಿನ ಬೆರೆಸಿದ ಮೇಲೆ ಅದು ಅಕ್ಷತೆ ಆಯಿತು, ಹಳದಿ ಅಕ್ಷತೆ ಆಯಿತು. ಇದಕ್ಕೆ ಅಪ್ಪಾಜಿಯವರು, ಶ್ರೀಮಾತ ಅಪ್ಪಾಜಿಯವರು ಶಕ್ತಿ ತುಂಬಿ ಇದಕ್ಕೆ ಕಳಿಸಿದ ಮೇಲೆ ಇದು ಮಂತ್ರಾಕ್ಷತೆ ಆಯಿತು. ಮಂತ್ರಶಕ್ತಿನ ಅಪ್ಪಾಜಿ ಕೊಟ್ಟಿದ್ದರಿಂದ ಇದಕ್ಕೆ ಮಂತ್ರಾಕ್ಷತೆ ಅಂತ ಆಯಿತು. ಇದನ್ನು ನಾವು ಬೇರೆಯವ್ರಿಗೆ ಕೊಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅಪ್ಪಾಜಿಯವರು ಪ್ಲಾಸ್ಟಿಕ್ ಕವರ್ಸಲ್ಲಿ ಹಾಕಿದ್ದೀವಿ. ಇದನ್ನು ಪ್ಲಾಸ್ಟಿಕ್ ಕವರ್ಸಲ್ಲಿ ಯಾವಾಗಲೂ ಇಟ್ಕೋಬಾರ್ದು. ಇದನ್ನು ಹೇಗೆ ಇಟ್ಕೋಬೇಕು ಅಂತಂದರೆ, ಆರೋಗ್ಯ ಸಮಸ್ಯೆ ಇರೋರು ಒಂದು ಸ್ವಲ್ಪ ಇದನ್ನು ಮಂತ್ರಾಕ್ಷತೆಯನ್ನು ನ್ಯೂಸ್ ಪೇಪರಲ್ಲಿ ಕಟ್ಟಿಬಿಟ್ಟು ಅದನ್ನು ದಿಂಬು ಕೆಳಗೆ ಇಟ್ಕೊಳೋದು. ಇನ್ನೊಂದು ಸ್ವಲ್ಪನ ದೇವ್ರ ಮನೇಲಿ ಇಡೋದು. 30 ದಿವಸ ಆಗಿದ್ಮೇಲೆ ದಿಂಬು ಕೆಳಗೆ ಇಟ್ಕೊಂಡಿರೋ ಅಕ್ಷತೆ ಕಾಳನ್ನು, ಮಂತ್ರಾಕ್ಷತೆಯನ್ನು ಹಸಿರು ಗಿಡದ ಕೆಳಗೆ ಹಾಕೋದು. ಆಮೇಲೆ ದೇವ್ರ ಮನೇಲಿ ಇಟ್ಟುಕೊಂಡಿರೋದನ್ನು ಊಟಕ್ಕೆ, ಅನ್ನ ಅದಕ್ಕೆ ಉಪಯೋಗಿಸ್ಕೋಬಾರ್ದು. ಇದು ಮಂತ್ರಾಕ್ಷತೆ. ಇನ್ನು ನೆಕ್ಸ್ಟು ಶಕ್ತಿ ಪ್ರಯೋಗದ್ದು ಅಂತ ಹೇಳಿದರೆ ಅಪ್ಪಾಜಿಯವರದ್ದು ಶ್ರೀಚಕ್ರ. ಇದು ಶ್ರೀಚಕ್ರ, ಇದು ಅಪ್ಪಾಜಿಯವರು ಸ್ವತಃ ಅವರ ಆಶ್ರಮದಲ್ಲಿ ಮಾಡ್ತಾರಲ್ಲ ಅದರದ್ದೇ ಫೋಟೋ ಇದು. ಸೊ ಇದಕ್ಕೆ ಏನು ಶಕ್ತಿ ಇರುತ್ತೆ ಅಂತ ಹೇಳಿದರೆ, ಆರೋಗ್ಯ ಸಮಸ್ಯೆ ಇರೋರು ಇದನ್ನು ದಿಂಬು ಕೆಳಗೆ ಇಟ್ಕೋಬೋದು. ಆರೋಗ್ಯ ಸಮಸ್ಯೆ ಇಲ್ಲೇ ನಮಗೆ ಬೇರೆ ಏನಾದರೂ ಸಮಸ್ಯೆ ಮನೇಲಿದ್ದರೆ ಒಳ್ಳೆಯದು ಅಂತ ಹೇಳಿದರೆ ಇದನ್ನು ದೇವ್ರ ಮನೇಲಿ ಇಟ್ಕೋಬೋದು. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಅಪ್ಪಾಜಿಯವರು ಆಶ್ರಮದಲ್ಲಿ ದಿನಾ ಪೂಜೆ ಮಾಡ್ತಾರಲ್ಲ ಆ ಶಕ್ತಿ ಇದರಲ್ಲಿ ಪ್ರಸರಿಸ್ತಾ ಇರುತ್ತೆ. ಸೊ ಅದರಿಂದ ಇದನ್ನು ದಿನಾ ಪೂಜೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಆ ಅಪ್ಪಾಜಿಯವರು ಕಳಿಸಿದ ಶಕ್ತಿಗಳು ನಮ್ಮಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ. ಇದು ಶ್ರೀಚಕ್ರ. ಇನ್ನು ಮುಂದಿಂದು ಅಂತ ಹೇಳಿದರೆ ಅಪ್ಪಾಜಿಯವರು, ನಾನು ಇದು ದುರ್ಗಾ ಇದರಲ್ಲಿ ದೇವಿ ಕವಚದಲ್ಲಿ ಹೇಳ್ತಾ ಹೋದೆ. ಏನಂತ ಹೇಳ್ತಾ ಹೋದೆ, ಅಪ್ಪಾಜಿಯವರು ಕವಚ ತೊಟ್ಕೊಂಡು ಅದನ್ನು ಅನುಷ್ಠಾನ ಮಾಡಿದವ್ರನ್ನ ನೋಡಿದರೆ ಸಾಕು, ಅದು ನಮಗೆ ಆಶೀರ್ವಾದ ಆಗುತ್ತೆ ಅಂತ. ಇದು ಅಪ್ಪಾಜಿಯವರು ಅನುಷ್ಠಾನ ಮಾಡಿದ್ದು. ಅಪ್ಪಾಜಿಯವ್ರದ್ದು ಇದರಲ್ಲಿ ಕಣ್ಣನ್ನು ದೃಷ್ಟಿಸಿ ನೋಡಿ ನಮ್ದು ಏನು ಕೋರಿಕೆ ಇದ್ರೂ ನಡೆದು ಹೋಗುತ್ತೆ. ಅದಕ್ಕೆ ಅಪ್ಪಾಜಿಯವರು ಇದನ್ನು ಕಾರ್ಡ್ ರೂಪದಲ್ಲಿ, ಇದನ್ನು ಪ್ರಸಾದ ರೂಪದಲ್ಲಿ ಸತ್ಸಂಗಗಳಲ್ಲಿ ಕೊಡ್ತಾರೆ. ಇನ್ನು ನೆಕ್ಸ್ಟು ಇದು ಸುವರ್ಣವೃಷ್ಟಿ. ನಾನು ಈಗ ತಾನೇ ಹೇಳಿದೆ, ಲಕ್ಷ್ಮೀ ಹೃದಯದಲ್ಲಿ ಸುವರ್ಣವೃಷ್ಟಿಂ ಕುರುಮೇ ಗೃಹೇಶಿ, ಸುಧಾನ್ಯವೃದ್ಧಿಂ ಕುರುಮೇ ಗೃಹೇಶಿ, ಕಲ್ಯಾಣವೃದ್ಧಿಂ ಕುರುಮೇ ಗೃಹೇಶಿ, ವಿಭೂತಿ ವೃದ್ಧಿಂ ಕುರುಮೇ ಗೃಹೇಶಿ ಅಂತ. ಈಗ ನಮ್ಗೇನಾಗುತ್ತೆ ಅಂದರೆ ಆ ಮಂತ್ರ ಕೆಲವು ಸರಿ ನೆನಪಿರೋದಿಲ್ಲ, ಮರ್ತೋಗುತ್ತೆ, ಯಾವಾಗ ಹೇಳಬೇಕು ಅಂತ ಎಲ್ಲ ಗೊತ್ತಾಗೋದಿಲ್ಲ. ಅದಕ್ಕೆ ಅಪ್ಪಾಜಿಯವರು ಏನು ಮಾಡಿದ್ದಾರೆ, ಇದು ನಮ್ಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಸ್ಟಿಕ್ಕರ್ ರೂಪದಲ್ಲಿ ಮಾಡಿಸಿದ್ದಾರೆ.
ಇದನ್ನು ನಾವು ಬೇಕಾದರೆ ಮಲಗುವ ಮನೆಯಲ್ಲಿ, ಹಾಲಲ್ಲಿ, ದೇವ್ರ ಮನೆಯಲ್ಲಿ ಬೇಕಾದ್ರೆ ಅಪ್ಪಾಜಿಯವರು ಇರ್ತಾರೆ, ಟಾಯ್ಲೆಟಲ್ಲಿ ಬೇಕಾದ್ರೂ ಇಟ್ಕೊತಾರೆ. ಅಟ್ಲೀಸ್ಟ್ ಅವಾಗಾದರೂ ನಮ್ಗೆ ಅದನ್ನು ನೋಡ್ತಿದ್ದಂಗೆ ಒಂಚೂರು ನೆನಪು ಬಂದುಬಿಟ್ಟು ಒಂದ್ಸರಿ ನಾನು ಹೇಳಬೇಕು ಅನ್ನೋ ಮನಸ್ಸಿಗೆ ಬರುತ್ತಲ್ಲ ಅಂತ ಹೇಳಿಬಿಟ್ಟು ಅಪ್ಪಾಜಿಯವರು ಇಷ್ಟೆಲ್ಲ ನಮಗೆ ಕೊಟ್ಟಿದ್ದಾರೆ. ಇದನ್ನು ಸತ್ಸಂಗಗಳಲ್ಲಿ ಪ್ರಸಾದ ರೂಪವಾಗಿ ಕೊಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟು 20 ರೂಪಾಯಿ. 20 ರೂಪಾಯಿ ನೋಟು ಅಷ್ಟೇ ಅಂತಲ್ಲ, ಇದು ಬರೀ ನೋಡೋಕ್ಕೆ 20 ರೂಪಾಯಿ ಅಷ್ಟೇ. ಇದಕ್ಕೆ ನಾನು ಇದರಲ್ಲಿ ಯಾವುದು ಶಕ್ತಿ ಪ್ರಯೋಗ ನಾನು ಹೇಳುವಾಗ ಹೇಳಿದ್ನಲ್ಲ, ಋಷಿ ಮುನಿಗಳು ಬಾಣದಲ್ಲಿ ಆ ಮಂತ್ರ ಜಪಿಸಿ ಶಕ್ತಿ ತುಂಬ್ತಾ ಇದ್ರು ಅಂತ ಹೇಳಿಬಿಟ್ಟು, ಶಕ್ತಿನ ಯಾವುದ್ರಲ್ಲಿ ಬೇಕಾದರೂ ತುಂಬೋದು. ಅದಕ್ಕೆ ನಮ್ಮ ಶ್ರೀಮಾತ ಅಪ್ಪಾಜಿಯವರು ಏನು ಮಾಡಿದರು, 20 ರೂಪಾಯಿ ನೋಟಲ್ಲಿ ಆ ಶಕ್ತಿನ ತುಂಬಿದ್ದಾರೆ. ಸೊ ಇದನ್ನು ಎಲ್ಲ ಸತ್ಸಂಗಗಳು ಸ್ವತಃ ಅಪ್ಪಾಜಿಯವರೇ ಕೊಡ್ತಾರೆ. ಇದನ್ನು ತಗೊಂಡು ನಾವು ನಮ್ಮ ಪರ್ಸಲ್ಲಿ ಇಟ್ಕೋಬೇಕು. ಅಪ್ಪಾಜಿಯವರು ಕೊಟ್ಟಿದ್ದು ಅಂತ ಹೇಳಿಬಿಟ್ಟು ದೇವ್ರ ಮನೆಯಲ್ಲೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋದಲ್ಲ. ನಾವು ಎಲ್ಲಿ ಹೋಗ್ತೀವೋ ಅಲ್ಲಿ ಇದನ್ನು ಇಟ್ಕೊಂಡು ಹೋದರೆ ನಾವು ಏನು ಅಂದುಕೊಂಡಿದ್ದ ಕೆಲಸ ಎಲ್ಲ ಆಗುತ್ತೆ. ಇದಕ್ಕೆ ಸುಮಾರು ಉದಾಹರಣೆಗಳನ್ನು ಕೊಡ್ಬೋದು. ಒಂದ್ಸರಿ ಏನಾಗಿತ್ತು ಅಂತಂದರೆ, ಅಪ್ಪಾಜಿಯವರು ಮಂಗಳೂರಿಗೆ ಹೋಗಬೇಕು ಅಂತ ಹೇಳಿದರು. ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಅಂದರೆ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲಿ ನಮ್ಮ ಒಬ್ಬರು ಅಡ್ಮಿನ್ನು ಆರತಿ ಅಂತ ಹೇಳಿದ್ದಾರೆ. ಅಪ್ಪಾಜಿ ಕೇಳಿದಂತೆ ಹೇಗೆ ಮಾಡೋದಪ್ಪ, ಮಳೆ ತುಂಬ ಬರ್ತಾ ಇದೆಯಲ್ಲ ಅಂತ. ಅದಕ್ಕೆ ಅವರು ಹೇಳಿದ್ರು, ಅಪ್ಪಾಜಿಯವರು ಯಾವಾಗಲೂ ಹೇಳ್ತಾ ಇರ್ತಾರೆ. ಅವರು ಆರತಿಯವರು ಏನು ಹೇಳಿದ್ರಂತೆ, ಅಪ್ಪಾಜಿ ಯಾಕೆ ನಾವು ಭಯ ಪಡೋದು, ಏನು ಬೇಡ, ನೀವು ಕೊಟ್ಟು ಆ 20 ರೂಪಾಯಿಲಿ ಶಕ್ತಿ ಇದೆಯಲ್ಲ ಅದೇ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳಿದ್ರು. ಸೊ ಅದೇ ಥರ ಆಯಿತು. ಅಪ್ಪಾಜಿಯಲ್ಲಿ ಸತ್ಸಂಗ ಆರಾಮಾಗಿ ಮುಗಿಸ್ಕೊಂಬಂದರು, ಅಲ್ಲಿ ಮಳೆ ಆಗಲೇ ಇಲ್ಲ ಅಂತ ಹೇಳ್ತಾರೆ. ಸೊ ಇದು 20 ರೂಪಾಯಿ ಶಕ್ತಿ ಪ್ರಯೋಗದ ಮಹಿಮೆ. ಇನ್ನು ನೆಕ್ಸ್ಟು ಅಪ್ಪಾಜಿ ಕೊಲ್ಲೂರಿಗೆ ಹೋದಾಗ ಅಲ್ಲಿ ದೇವಿಯನ್ನು ಅನುಷ್ಠಾನ ಮಾಡ್ಕೊಂಡ್ಬಿಟ್ಟು ಕೆಲವು ಆಶೀರ್ವಾದನ ತಗೊಂಡ್ಬಿಟ್ಟು ಬಂದರು ಅಪ್ಪಾಜಿಯವರು. ಸ್ವತಃ ಇದನ್ನು ನಮಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಆ ದೇವಿ ಮುಂದೆ ಸುಮಾರು ಕಾಲ ಅಪ್ಪಾಜಿ ಪ್ರಾರ್ಥನಾ ಮಾಡಿ ಅನುಷ್ಠಾನ ಮಾಡಿ, ಇದೆಲ್ಲ ಯಾರಿಗೆ ಮಾಡಿದ್ದಾರೆ ಅಪ್ಪಾಜಿಗೆ ಬೇಕಾ? ಅಪ್ಪಾಜಿಗೆ ಯಾವುದೂ ಬೇಕಾಗಿಲ್ಲ, ಎಲ್ಲ ನಮಗೋಸ್ಕರ ಅಪ್ಪಾಜಿ ಮಾಡ್ತಾ ಇರೋದು. ಇದರಲ್ಲಿ ಏನೇನಿದೆ, ಒಂದು ಸಂತಾನ ಭಾಗ್ಯ ಬೇಕಾದವ್ರಿಗೆ ಸಂತಾನ, ಆರೋಗ್ಯ ಬೇಕಾದವ್ರಿಗೆ ಆರೋಗ್ಯ, ಆಮೇಲೆ ಹಣಕಾಸಿನ ತೊಂದರೆ ಇರೋರಿಗೆ ಹಣಕಾಸು, ವಿದ್ಯೆಗಾಗಿ ಎಲ್ಲದಕ್ಕೂ ಇದರಲ್ಲಿ ಶ್ಲೋಕ ಇದೆ. ಇದನ್ನು ದಿನ ನಾವು ಪಠಿಸ್ತಾ ಹೋದರೆ ಇದರಲ್ಲಿ ನಮಗೆ ಏನೇನು ಬೇಕೋ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಅಪ್ಪಾಜಿಯವರು ಹೇಳ್ತಾರೆ. ಇದು ನಮ್ಮ ಅನುಭವಗಳು ಈಗಾಗಲೇ ಸಾಕಷ್ಟು ಬಂದ್ಬಿಟ್ಟಿದೆ. ಇನ್ನು ನೆಕ್ಸ್ಟು ಇದು ಫೋಟೋ. ಇದು ಬರೀ ಹಸಿರು ಫೋಟೋ, ಇದು ಬರೀ ಫೋಟೋ ಅಂತ ಅಲ್ಲ, ಇದರಲ್ಲಿ ಅಪ್ಪಾಜಿ ಶಕ್ತಿ ತುಂಬಿದ್ದಾರೆ. ಯಾರು ಅಪ್ಪಾಜಿಯವರನ್ನು ಅಪ್ಪ ಅಂತ ಕರೀತಾರೆ ಅವ್ರ ಮನೆಯಲ್ಲಿ ಅಪ್ಪಾಜಿ ಯಾವಾಗಲೂ ಇರ್ತಾರೆ ಅಂತ ಹೇಳಿಬಿಟ್ಟು ಈ ಫೋಟೋನ ಕೊಟ್ಟಿದ್ದಾರೆ. ನಾವು ಏನೇ ಬೇಕಾದರೂ ಸಂವೇದನೆ ಮೂಲಕ, ಅಪ್ಪ ನನಗೆ ಈ ಸಮಸ್ಯೆ ಇದೆ, ಅಪ್ಪ ನನಗೆ ಹಿಂಗಿದೆ, ನೀವು ಬಗೆಹರಿಸ್ಕೊಡಿ ಅಂತ ನಾವು ಭಕ್ತಿಯಿಂದ ಅಪ್ಪಾಜಿಯನ್ನು ಕೇಳ್ಕೊಂಡಾಗ ಆ ಸಮಸ್ಯೆಗಳು ಎಲ್ಲ ಬಗೆಹರಿದು ಎಲ್ಲರೂ ಸುಸೂತ್ರವಾದ ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಲ್ಲ ಪ್ರಸಾದ ರೂಪದಲ್ಲಿ ಶಕ್ತಿ ತುಂಬಿ ಅಪ್ಪಾಜಿಯವರು ನಮಗೆ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯ ನಮಸ್ಕಾರಗಳು. ಆಮೇಲೆ ಇದಿಷ್ಟೇ ಅಲ್ಲ, ಅಪ್ಪಾಜಿಯವರು ಹಾಡಿನ ರೂಪದಲ್ಲೂ ಸಹ ಶಕ್ತಿ ತುಂಬಿದ್ದಾರೆ. ಅದು ತುಂಬ ಹಿಂದೆ ನಮಗೆ ಕಳಿಸ್ಕೊಡ್ತಾ ಇದ್ರು. ಚಿಂತ್ಯಾಕೋ ಮಾಡುತ್ತಿದ್ದೀಯಾ ಚಿನ್ಮಯನಿದ್ದಾನೆ ಅಂತ ಹೇಳಿಬಿಟ್ಟು ಅದನ್ನು ದಿನಾ ಶಕ್ತಿ ತುಂಬಿ ಕಳಿಸ್ತಾ ಇದ್ರು. 15 ದಿನ ಅದನ್ನು ಕೇಳು ಅಂತ ಹೇಳ್ತಾ ಇದ್ರು. ಸೊ ಅದನ್ನು ಕೇಳಿದ್ರೆ ನಮ್ಮಲ್ಲೆಲ್ಲ ತುಂಬ ಬದಲಾವಣೆಗಳು ಆಯಿತು. ಬೇರೆಯವರು ತುಂಬ ಅವರ ಬದಲಾವಣೆಗಳನ್ನು ಎಲ್ಲ ನಮ್ಮನ್ನು ಹಂಚ್ಕೊಂಡಿದ್ದಾರೆ. ಈಗ ಅಪ್ಪಾಜಿಯವರು ಸ್ವತಃ ಅವರೇ ಹಾಡಿ ಆಶೀರ್ವಾದ ಮಾಡಿ ಒಂದು ಹಾಡನ್ನು ಕಳಿಸಿದ್ದಾರೆ. ಅದು ದಿನ ನಮ್ಮ ಗ್ರೂಪಲ್ಲಿ ದಿನ ಆಗುತ್ತೆ. ಅದ್ರ ಮೂಲಕನೂ ನಾವು ಆಶೀರ್ವಾದ ಪಡ್ಕೊಂಡಿದ್ದೀವಿ. ಆದರೆ ಅಪ್ಪಾಜಿಯವ್ರದ್ದು ಇದೆಲ್ಲ ನಡೀತಾ ಇರೋದು ಭವಾನಿ ಭಾವನಾಗಮ್ಯ ಅಂತ. ನಾವು ಯಾವ ರೀತಿ ಭಾವಿಸ್ತೀವೋ ಆ ಥರ. ನಾವೀಗ ಒಂದು ಕಲ್ಲು ಅಂದ್ಕೊಂಡ್ರೆ ಅದು ಕಲ್ಲಾಗೇ ಇರುತ್ತೆ. ದೇವರು ಅಂತ ಅಂದ್ಕೊಂಡ್ರೆ ದೇವರಾಗತ್ತೆ. ದೇವ್ರನ್ನೇ ಅಕಸ್ಮಾತ್ ನಾವು ಕಲ್ಲು ಅಂದ್ಕೊಂಡ್ರೆ ಅದು ಕಲ್ಲಾಗತ್ತೆ. ಈ ಕಾರಣದಲ್ಲಿ ಏನಿದೆ ಅಂತ ಹೇಳಿದ್ರೆ ಏನೂ ಇಲ್ಲ. ಅದರಲ್ಲಿ ಅದನ್ನು ನಾವು ಯಾವ ರೀತಿ ಭಾವಿಸ್ತೀವಿ ಆ ರೀತಿ ಬರುತ್ತೆ. ಸೊ ಅದರಿಂದ ಅಪ್ಪಾಜಿಯವರದ್ದು ಎಲ್ಲ ನಡೀತಾ ಇರೋದು ಭವಾನಿ ಭಾವನಾಗಮ್ಯದ ಮುಖಾಂತರ. ನಮಗೆ ಅವರು ಈಗ ಜಗನ್ಮಾತೆ ರೂಪದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ನಾವೆಲ್ಲರೂ ಅವ್ರನ್ನು ಜಗನ್ಮಾತೆಯಂಗೆ ಕಾಣ್ತಾ ಇದ್ದೀವಿ. ಇಷ್ಟೆಲ್ಲ ಕೊಟ್ಟ ನಮ್ಮ ಅಪ್ಪಾಜಿಯವರಿಗೆ ಕೋಟಿ ನಮಸ್ಕಾರಗಳು. ಜೈ ಶ್ರೀಮಾತಾ. ಓಂ ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಓಂ ಸುವರ್ಣವೃಷ್ಟಿಂ ಕುರು ಮೇ ಗೃಹೇ ಶ್ರೀ
सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः अम्मा सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु समस्तसन्मङ्गलानि भवन्तु ॐ शान्ति शान्ति शान्तिः हरिः ॐ तत्सत् सर्वं श्री जगदम्बार्पणमस्तु सर्वं श्री गुरुचरणार्पणमस्तु जय श्री माता जय जय श्री माता जय श्री माता जय जय श्री माता जय श्री माता जय श्री माता जय जय श्री माता जय श्री माता जय जय